ಎನಗೆ ನಿಮ್ಮ ನೆನಹಾದಾಗ ಉದಯ ಅಂತ ಧರ್ಮಗುರು ಹೇಳ್ತಾನೆ. ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ. ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣದುಂಡಿಗೆ ನೊತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರಂತ. ಈ ಸಾಧುಗ ನಾ ಕೊಡ್ತೀನಿ ಅಂದ್ರೂ ನೀವು ತೊಗೊಳಕ್ಕೆ ಒಲ್ಲೆ ಅಂತಾನಂದ್ರೆ ಎಂಥ ತ್ಯಾಗಿರಬೇಕು ಈ ಸಾಧುನಂತಕ್ಕಂತೇಳಿ ಸಾಷ್ಟಾಂಗ ಹಾಕಿ ನಾನು ಹೋಗಿ ನನ್ನ ಗುರುಗಳಿಗೆ ಮುಟ್ಟಿಸ್ತೇನೆ ಈ ಸುದ್ದಿಯನ್ನು. ಭಾರತ ದೇಶದಲ್ಲಿ ಇಂತಿಂಥ ಸಾಧುಗಳದಾರ ಅಂತೇಳಿ ಮುಟ್ಟಿಸ್ತೇನೆ ಅಂದ್ರೆ ಸಾಧು ಮುಂದೇನು ಮಾತಾಡಲಿಲ್ಲ. ಗೊತ್ತಿತ್ತು ಸಾಧುಗೂ ಮುಂದೆ ಭವಿಷ್ಯ. ಅಲೆಕ್ಸಾಂಡರ್ ಜೀವಂತ ಅಲೆಕ್ಸಾಂಡರ್ ಬ್ಯಾಬಿಲೋನ್ಗೆ ಹೋಗೋದಿಲ್ಲ ಅನ್ನುವಂಥ ಸತ್ಯ ಗೊತ್ತಿತ್ತು. ಆಯ್ತಪ್ಪ, ಆಯುಷ್ಯ ಗಟ್ಟಿದ್ರೆ ಹೋಗಿ ಹೇಳಿ ನಿನ್ನ ಗುರುವಿಗೆ ಅಂಥೇಳಿ ಮತ್ತು ತನ್ನ ಗವಿ ಒಳಗೆ ತಾನು ಹೋಗಿಬಿಡ್ತಾನೆ. ಅಲೆಕ್ಸಾಂಡ್ರ ಕೇಳ್ರಿ ಡೈರಿ ಬ್ಯಾಡಿನ ಭಾರತಕ್ಕೆ, ಭಾರತದ ಮಹಾನ್ ದರ್ಶನ ಆಯ್ತು ಇಲ್ಲೇ ಅಂತೇಳಿ ಮುಂದೆ ತನ್ನ ಸೈನಿಕರನ್ನ ತನ್ನ ಸಂಪತ್ತನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದೊಳಗೆ ಸಮುದ್ರದಲ್ಲಿ ಹೋಗಬೇಕಾಕತಿ. 8, 10, 20 ತಿಂಗಳ ಕಾಲ ನೀರಾಗ ಹೋಗ್ಬೇಕಾಕತಿ. ವಿಪರೀತವಾದ ವಿಷಮ ಜ್ವರ ಬರ್ತಾವ, ವಿಪರೀತವಾದ ತೊಂದರೆ ಆಕತಿ. ತೊಗೊಂಡಂಥ ಆಹಾರ ವಾಮಿಟ್ ಆಗಕ್ಕೆ ನಿಂದಿರ್ತೈತಿ, ನರಗಳ ವೀಕ್ನೆಸ್ ಆಗಕ್ಕೆ ನಿಂದಿರ್ತಾವ. ವೈದ್ಯರು ಬಂದು ಚೆಕ್ ಮಾಡ್ತಾರ, ಶುಶ್ರೂಷೆ ಮಾಡ್ತಾರ. ತನ್ನ ಹಡಗದಾಗ 100 ಮಂದಿ ಡಾಕ್ಟರ್ನ ಇಟ್ಕೊಂಡಿದ್ದವ. ಮತ್ತು ಬೇರೆ ಕಂಡ ಪತ್ತೆ ಹಚ್ಚಬೇಕಾದ್ರೆ ಎಲ್ಲರನ್ನೂ ಇಟ್ಕೊಂಡು ಹೋಗ್ಬೇಕಲ್ಲ. ನೀವು ಎಲ್ಲರ ಒಂದು ಕಡೆ ಪಿಕ್ನಿಕ್ಕಿಗೆ ಪ್ರವಾಸಕ್ಕೆ ಕೊಂಡ್ರೆ ಬ್ಯಾಗಿನಾಗೆಲ್ಲ ಇಟ್ಕೊಂಡು ಹೋಗ್ತೀರಿ. ಮತ್ತು ದೇಶ ಬಿಟ್ಟು ಬೇರೆ ದೇಶಕ್ಕೆ ಬರಕತ್ತ ನಾವೆಲ್ಲ ಇಟ್ಕೊಂಡು ಬರ್ಬೇಕಲ್ಲ. ಒಂದು ಬಿಟ್ಟು 10 ಹಡಗುಗಳನ್ನು ತೊಗೊಂಡ ಬಂದಿದ್ದವ. ಎಲ್ಲ ಹಡಗದಾಗ ದಾಸ್ತಾನ ಇಟ್ಟುಕೊಂಡು, ವೈದ್ಯರನ್ನ ಇಟ್ಟುಕೊಂಡು, ಎಲ್ಲರನ್ನೂ ಇಟ್ಕೊಂಡ ಬಂದಿದ್ದವ. ಸೈನಿಕರನ್ನ ಇಟ್ಕೊಂಡ ಬಂದಿದ್ದ. ಎಲ್ಲ ವೈದ್ಯರು ನೋಡಿದ್ರು, ಚೆಕ್ ಮಾಡಿದ್ರು. ಮಂತ್ರಿಗಳು, ಸೇನಾಧಿಪತಿಗಳಂತಾರ ಅವ ಸಾಯವಲ್ಲಕ್ಕ, ನಮ್ಮ ದೇಶ ಜೀವಂತ ಮುಟ್ಟಿ ಸಾಯಲಿ, ಅಲ್ಲಿ ಮಠ ಏನಾರ ಮಾಡಿ ಬದುಕಿಸಿರೋಯಪ್ಪ ಅಂತ ಅವ್ರಂತಾರ. ಏನು ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ಅವನ ಅಡ್ಡ ಹಾಕ್ಕೊಂಡು ಸಮುದ್ರದಾಗ ಹಡಗ ಚಲಿಸ್ತಿರ್ತೈತಿ, ಹೊತ್ತು ಹೋಗ್ತಿರ್ತೈತಿ, ಹೊತ್ತು ಮುಳುಗ್ತಿರ್ತೈತಿ, ಭೂಮಿ ತಿರುಗ್ತಿರ್ತೈತಿ. ಎಲ್ಲ ಅಲೆಕ್ಸಾಂಡರ್ ಗೆದ್ಕೊಂತ ಹೋದಂಥ ಖಂಡಗಳು ಮರೆ ಹಾಕ್ಕೊಂತ ಬ್ಯಾಬಿಲಿನ ಹತ್ತಿರ ಹಾಕಿರ್ತೈತಿ. ಅಲೆಕ್ಸಾಂಡರ್ ಕೇಳ್ತಾನ, ಈಗ ಯಾವ ದ್ವೀಪ ದಾಟೀವಿ, ಈಗ ಯಾವ ಸಮುದ್ರ ದಾಟೀವಿ, ಅರೇಬಿಯ ಸಮುದ್ರ ಹೋತೇನ್, ಮೆಡಿಟೇರಿಯನ್ ಸಮುದ್ರ ಹೋತೇನ್, ದೌಡ್ ಬ್ಯಾಬಿಲೋನ್ ಬಂತನಂತ ಕೇಳ್ತಿರ್ತಾನಂತೀವ ಕೋಮಾ ಸ್ಟೇಜ್ನಾಗ. ಆ ಘಟನೆನೇ ಭಾಳ ನೋವಿನ ಘಟನೆ. ಭೂಮಿ ಮ್ಯಾಗಿನ ಊರಾದ್ರೆ ದೌಡ್ ಹೋಗಿ ಮುಟ್ಟಬಹುದು, ಸಮುದ್ರದಾಗ ಹೋಗ್ಬೇಕಲ್ಲ, ಸಮುದ್ರದಾಗ ನಿಧಾನನ ಹೋಗ್ಬೇಕು. ಕ್ರಿಸ್ಟೋಫರ್ ಕೊಲಂಬಸ್ ಭಾರತವನ್ನು ಕಂಡು ಹಿಡಿಬೇಕಾದ್ರೆ ಎಷ್ಟೋ ವರ್ಷಗಳ ಕಾಲ ಸಮುದ್ರದಾಗ ಬಂದವ ನೋಡ್ರಿ. ವಾಸ್ಕೋಡಿ ಗಾಮ ಕಲ್ಲಿಕೋಟೆ ಬಂದು ತಲುಪಬೇಕಾದ್ರೆ ಎಷ್ಟೋ ವರ್ಷಗಳ ಕಾಲ ಸಮುದ್ರದಾಗ ಬಂದವ. ಯಾಕಂದ್ರೆ ಸಮುದ್ರದಾಗ ದಾರಿ ಸಾಗೋದಿಲ್ಲ. ಈಗೇನು ವಿಮಾನಗಳು ಬಂದಾವ, 2600 ವರ್ಷದಿಂದ ಎಲ್ಲಿ ವಿಮಾನ ಇರಬೇಕು, ಹಡಗದಾಗ ಹೋಗ್ಬೇಕಲ್ಲ ನಾವು. ಆಶ್ಚರ್ಯ ಅಂದರೆ ಇನ್ನೇನು ಅವನಿಗೆ ಬದುಕಾಗೋದಿಲ್ಲ ಅನ್ನೋ ಸತ್ಯ ಗೊತ್ತಾದಂಥ ಸಂದರ್ಭದೊಳಗೆ ತನ್ನ ವೈದ್ಯರನ್ನು ಕರೆದು ಹೇಳ್ತಾನೆ, ಎಲ್ಲ ವೈದ್ಯರನ್ನು ಕರೆದು ಹೇಳ್ತಾನೆ, ತನ್ನ ಸೇನಾಧಿಪತಿಗಳನ್ನು ಕರೆದು ಹೇಳ್ತಾನೆ, ತನ್ನ ಭಟರನ್ನು ಕರೆದು ಹೇಳ್ತಾನೆ. ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಆ ಮಾತುಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಬಹುಶಃ ಆ ಮಾತು ಅವಾಗೂ ಯೋಗ್ಯ ಅದಾವ, ಆ ಮಾತು ಈಗೂ ಕೂಡ ಯೋಗ್ಯ ಅದಾವ. ಏನು ಹೇಳ್ತಾನವ? ಜಗತ್ತನ್ನು ಗೆಲ್ತೇನಂತ ಬಂದ ಏಕೈಕ ಚಕ್ರಾಧಿಪತಿ. ಬಹುಶಃ ಆತನ ಮುಂದೆ ರಾಷ್ಟ್ರಕೂಟರು, ಗಂಗರು, ಕದಂಬರು, ಚೇಳರು, ಪಾಂಡ್ಯರು, ವಿಜಯನಗರದವರು ಏನೂ ಅಲ್ಲ. ಯಾಕೆ ಅವರೆಲ್ಲ ಇಲ್ಲೇ ಹೊಡೆದಾಡ್ಯಾರ. ಅವ ದೇಶ ಬಿಟ್ಟು ದೇಶಕ್ಕೆ ಬಂದ ನಾವು ಪುಣ್ಯಾತ್ಮ, ಅವನ್ನ ನಮಗೆ ಗೌರವಿಸ್ಬೇಕು, ಆತನ ಮಹತ್ವಾಕಾಂಕ್ಷೆಯನ್ನು ಮೆಚ್ಕೋಬೇಕು ನಾವು. ಅಂಥವನ ಬಾಯಾಗ ಏನು ಮಾತು ಬರ್ತೈತಿ, ಎಷ್ಟು ಚಲೋ ಮಾತು ಹೇಳ್ತಾನಂದ್ರೆ, ನನಗೀಗ ಸದ್ಯ 36 ವರ್ಷಗಳು ನಡೀತಾವೆ. 18ಕ್ಕೆ ದೇಶ ಬಿಟ್ಟು ಬಂದೀನಿ. ಬಹುಶಃ ನನ್ನ ದೇಶದಾಗ ನಾ ಇದ್ದು ನನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಗುರುಗಳ ಮಾತು ಕೇಳ್ಕೊಂತ ನನ್ನ ದೇಶದ ಪ್ರಜೆಗಳನ್ನು ಮಕ್ಕಳಂಗೆ ಜೋಪಾನ ಮಾಡ್ಕೊತ ಹೋಗಿದ್ರೆ ಬಹುಶಃ ನಾ ಭಾಳ ವರ್ಷ ಬದುಕ್ತಿದ್ದೆ. ನೋಡಿ, ನಾನು ಆಯುಷ್ಯವನ್ನು ಹೆಚ್ಚು ಬದುಕ್ತಿದ್ದೆ. ಇವತ್ತು ನಾನು ದೇಶ ಗೆಲ್ಲಬೇಕು, ಭೂಮಿ ಗೆಲ್ಲಬೇಕಂತ ಕಣ್ಣಾಗಿ ಎಣ್ಣೆ ಬಿಟ್ಟುಕೊಂಡು ಒಂದು ದಿನ ಚಂದಾಗ ಉಂಡಿಲ್ಲ, ಎಲ್ಲರೂ ಮಲಗಿದಂಗೆ ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡಿಲ್ಲ. ಇವತ್ತು ನನ್ನ ಶರೀರ ಕೆಟ್ಟೈತಿ, ನನ್ನ ಪ್ರಕೃತಿ ಕೆಟ್ಟೈತಿ. ಇವತ್ತು ನೀವೆಲ್ಲ ಕುಂತು ನನಗೆ ಆರಾಮ ಮಾಡ್ಬೇಕಂತೀರಿ, ನಾನು ನನ್ನ ಜೀವಂತ ಇರೋದ್ರೊಳಗೆ ನನ್ನ ದೇಶಕ್ಕೆ ಒಯ್ಬೇಕಂತೀರಿ. ಆದ್ರೆ ನನಗೆ ಮಾತ್ರ ಪಕ್ಕ ಗೊತ್ತೈತಿ, ನಾ ಮಾತ್ರ ಹೋಗೋದಿಲ್ಲ. ಯಾಕೆ? ಹಿಂದೂ ಕುಶಿ ಪರ್ವತದ ಸಾಧು ಹೇಳ್ಯಾನ, ನೀ ಏನು ಹೋಗೋದಿಲ್ಲಪ್ಪ, ನಿನ್ನ ಹೆಣನ ಹೋಗತ್ತೆ ಅಂತ ಹೇಳ್ಯಾನ. ಆ ಮಾತು ಸತ್ಯ ಆಗಕತ್ತ. ನಾ ಇನ್ನೇನು ಬದುಕುವುದಿಲ್ಲ, ನಾನು 3 ದಿನ ಇರ್ತೀನೋ 4 ದಿನ ಇರ್ತೀನೋ ಗೊತ್ತಿಲ್ಲ, ಆದ್ರೆ ನನ್ನ ಒಂದು 3 ಮಾತು ಅದಾವ, ನೀವು ಪಾಲಿಸ್ಬೇಕಂತ ಹೇಳ್ತಾನೆ. ಬಹುಶಃ ಅವನ ಹಂತಕ್ಕೆ ಒಟ್ಟು ಬಂಗಾರ, ಬೆಳ್ಳಿ, ಭೂಮಿ, ಸೀಮಿ, ಲ್ಯಾಂಡ ಪ್ರಪಂಚದ ಯಾವ ರಾಜರಂತೆಗೂ ಇದ್ದಿದ್ದಿಲ್ಲ. ಅವ 3 ಮಾತು ಹೇಳ್ತಾನೆ, ನೀವು ಕೇಳ್ರಿ ನೋಡಿ ಎಷ್ಟು ಚಂದ ಹೇಳ್ತಾನೆ. ನಾನು ಅಕಸ್ಮಾತ್ ನನ್ನ ದೇಶಕ್ಕೆ ನನ್ನನ್ನು ಹೋದ ಮೇಲೆ ನನ್ನ ದೇಶಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ನಾನು ಸತ್ಯ ಅಂದ್ರೆ ಬ್ಯಾಬಿಲೋನಿನ ಜನ ಭಾಳ ದುಃಖ ಮಾಡ್ತಾರೆ. ನನ್ನ ದೇಶದ ಹೆಸರು ತಂದಂಥ ರಾಜ ಹೆಣವಾಗಿ ಬಂದ, ರಾಜಾಗಿ ಹೋದವ ಶವವಾಗಿ ಬಂದ ಅಂತ ದುಃಖ ಮಾಡ್ಕೊತಾರೆ. ನಾನೆಲ್ಲರೂ ನೋಡ್ಬೇಕಂತಾರೆ. ಆದ್ರೆ ನನ್ನ ಧರ್ಮದ ಪ್ರಕಾರ ಸತ್ತ ಶವ ಹೊರಗೆ ತೋರಿಸ್ಬಾರ್ದಂಥ ನೇಮ ಐತಿ. ಆದ್ರೆ ನನ್ನೊಂದು ವಿನಂತಿ ಐತಿ, ನನ್ನ ಶವ ತೋರಿಸ್ಲಿಕ್ಕೆ ಅಟ್ಟ ಹೋತು, ಧರ್ಮ ದೊಡ್ಡದು, ರಾಜ ಸಣ್ಣವ ಅನ್ನೋದು ಗೊತ್ತೈತಿ. ನಾನು 2 ಕೈಯಾರ ಬರಗೈನಾರ ಹೊರಗೆ ತೋರಿಸ್ಬೇಕು ನೀವು ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ತಾನೆ, 2 ಕೈ ನಾನು ಹೊರಗೆ ತೋರಿಸ್ಬೇಕು. ಇನ್ನೊಂದು ಮಾತು, ನನ್ನ ಶವವನ್ನು ಇಲ್ಲಿವರೆಗೂ ನನಗೇನು ಔಷಧ ಕೊಟ್ಟಾರಲ್ಲ ವೈದ್ಯರು, ಅವರ ಹೊರಬೇಕಂತ ಹೇಳ್ತಾನೆ. ಯಾಕೆ? ಸೇನಾಧಿಪತಿಗಳಂತಾರೆ, ಮಹಾರಾಜ್
ನೀವು ನಮ್ಮ ದೇಶದ ಕೀರ್ತಿ ತಂದಂಥ ರಾಜನ್, ಚಿಕ್ಕ ವಯಸ್ಸಿನಲ್ಲಿಯೇ ಏಕೈಕ ಚಕ್ರಾಧಿಪತಿಗಳಾಗಬೇಕಂತ ಹೊಂಟವರು ನಿಮ್ಮನ್ನು ಹೊರಾಕ ನಾವಲ್ಲ, ಇಡೀ ಬ್ಯಾಬಿಲೋನ್ ಜನ ಹೆಜ್ಜೆಗೆ ಕಾಯ್ಕೊಂಡು ನಿಂತಾರ. ನಿಮ್ಮಂಥ ರಾಜರನ್ನು ಪಡೆದು ನಾವು ಧನ್ಯರದೀವಿ, ಇವರ ಯಾಕೆ ಹೊರಬೇಕು ಅಂತ ಕೇಳ್ತಾರೆ. ಇಲ್ಲ, ಅದಕ್ಕೆ ಉತ್ತರ ಆಮೇಲೆ ಹೇಳ್ತೇನೆ ಅಂತ ಹೇಳ್ತಾನೆ. ಉತ್ತರ ಆಮೇಲೆ ಹೇಳ್ತೇನೆ ಅಂತ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಒಂದು, ನನ್ನ ಎರಡೂ ಕೈ ಹೊರಗೆ ಹಾಕಬೇಕು. ಇನ್ನೊಂದು, ನನ್ನ ಶವವನ್ನು ಈ ವೈದ್ಯರ ಹೊರಬೇಕು. ಇನ್ನೊಂದು, ಇಲ್ಲಿವರೆಗೂ ಬ್ಯಾರೆ ದೇಶದ ರಾಜರನ್ನು ಹಲಿಬಿಸಿ, ಬ್ಯಾರೆ ದೇಶದ ಪ್ರಜೆಗಳನ್ನು ಹಲಿಬಿಸಿ, ಅವ್ರನ್ನ ಹೆದರಿಸಿ ಬದರಿಸಿ ಕೊಂದು ಅವ್ರ ಸಂಪತ್ತು ಕಸಗೊಂಡೇನು ಬ್ಯಾಬಿಲೋನಿಗೆ ಕಳಿಸಿನಲ್ಲ, ಆ ಎಲ್ಲ ಸಂಪತ್ತು ನನ್ನ ಹೆಣ ಎಲ್ಲೆಲ್ಲಿ ಮೆರವಣಿಗೆ ಆಕತಿ ಆ ದಾರ್ಯಾಗ ಚೀಲಗಳಲ್ಲಿ ತುಂಬಿ 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 ಇಡ್ಬೇಕಂತ ಹೇಳ್ತಾನೆ. ಆಯಿತು ಅಂತ ಹೇಳ್ತಾರೆ, ಇಡ್ತೀವಿ ಅಂತ ಹೇಳ್ತಾರೆ. ಇಡೋತ್ತಿನಲ್ಲ, ಮಾತು ಕೊಡ್ರಿ ಅಂತ ಹೇಳ್ತಾರೆ. ಭಾಷೆ ತೊಗೊತಾರೆ. ಭಾಷೆ ತೊಗೊಂಡ ಮೇಲೆ ಮಂತ್ರಿಗಳಿಗೆ ಜೀವ ತಡೆಯಲಾರ್ದ ಕಣ್ಣಾಗ ನೀರು ತಂದು ಕೇಳ್ತಾರೆ, ಅಲ್ಲ ನೀವು ಗಳಿಸಿದ ಸಂಪತ್ತನ್ನು ಹಾದಿಗುಂಟ ಯಾಕೆ ಇಡಬೇಕು, ನಿಮ್ಮನ್ನು ವೈದ್ಯರ ಯಾಕೆ ಹೊರಬೇಕು, ನಿಮ್ಮ ಎರಡೂ ಕೈ ಯಾಕೆ ಹೊರಗೆ ಹಾಕಬೇಕು, ಒಟ್ಟು ತಿಳಿಸಿ ಹೇಳ್ರಲ್ಲ. ನಾಳೆ ಬ್ಯಾಬಿಲೋನ್ ದೇಶದ ಪ್ರಜೆಗಳಿಗೆ ಕೇಳಿದ್ರೆ ನಮಗೂ ಹೇಳಕ್ಕೆ ಉತ್ತರ ಬೇಕಲ್ಲ ಅಂತ ಹೇಳ್ತಾರೆ. ಅವ್ರು ಏನೂ ಇಲ್ಲ, ಇಟ್ಟಾಕೊಂದ ಮಂದಿ ವೈದ್ಯರದಾರ, ಇವರು ನನಗೆ ಹಗಲು ರಾತ್ರಿ ಔಷಧ ಕೊಡಾಕತ್ತಾರ. ಆದ್ರೆ ನನಗೆ ಗೊತ್ತೈತಿ ಇವ್ರ ಕೈಯಾಗ ನನ್ನ ಜೀವಿಲ್ಲ. ಇವರು ಕೊಟ್ಟ ಔಷಧ ನನ್ನ ಆಯುಷ್ಯ ಗಟ್ಟಿದ್ರೆ ಒಳಗೆ ತೊಗೊತೈತಿ ಹೊರತು ನನ್ನ ಆಯುಷ್ಯ ಮುಗಿದಿದ್ರೆ ಇವ್ರ ಔಷಧ ಹೊಳ್ಳಿ ರಿಪೀಟ್ ಆಕತಿ. ಜೀವ ವೈದ್ಯನ ಕೈಯಾಗಿಲ್ಲ, ಅದು ಪರಮಾತ್ಮನ ಕೈಯಾಗೈತೆ ಅನ್ನೋ ಸತ್ಯ ನನಗೀಗ ಗೊತ್ತಾಗೈತೆ ಅಂತ ಹೇಳ್ತಾನೆ. ಭಗವಂತನ ಕೈಯಲ್ಲಿ ಐತೆ ಅನ್ನೋ ಸತ್ಯ ಗೊತ್ತಾಗೈತೆ ಅಂತ. ಅದಕ್ಕೆ ಇವತ್ತಿಗೂ ವೈದ್ಯರು ಅಂತಾರೆ ನೋಡ್ರಿ, ಮಾಡೋ ಒಟ್ಟು ಪ್ರಯತ್ನ ಮಾಡ್ತೀವಿ, ಮಿಕ್ಕಿ ಬಂದ ಮೇಲೆ ದೇವ್ರದ್ದು ಅಂತೀವಿ ಅಂತಾರೆ. ಈಗೂ ಆ ಮಾತು ವೈದ್ಯರಲ್ಲಿ ಐತೆ. ಮೊದಲು ಒಳಗೆ ಆಪರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಕೈ ಮುಗಿದ ಹೋಯ್ತಾರ ಅವ್ರು. ಹೆಚ್ಚು ಕಡಿಮೆ ಜಗಳ ತೆಗೆದಿರಂತ ಪಾರಮಿಗೆ ಸಹಿ ಮಾಡಿಸ್ಕೊಂಡು ಒಯ್ತಾರ ಅವ್ರು. ಯಾಕೆ ಅವ್ರಿಗೂ ಗೊತ್ತೈತಿ. ಯಾಕೆ ದೇಹದ ನರನಾಡಿಗಳು ನಮ್ಮ ಕೈಯಾಗದಾವು, ನರದಾಗ ಹರಿದಾಡುವಂಥ ಪರಮಾತ್ಮನ ಚೈತನ್ಯ ನಮ್ಮ ಕೈಯಾಗಿಲ್ಲ, ಅದು ಭಗವಂತನ ಕೈಯಾಗೈತೆ ಅನ್ನೋ ಸತ್ಯ ಗೊತ್ತಿದ್ದಕ್ಕೆ ಅವರು ಸುಮ್ಮನೆ ಸಹಿ ಮಾಡಿಸ್ಕೊಂಡು ಒಳಗೆ ಒಯ್ತಾರ. ಆಯಿತು, ಉಳಿದು ಬಂದ್ರೆ ಆಯುಷ್ಯ ಗಟ್ಟಿ ಇತ್ತು ಅಂತ ತಿಳ್ಕೊಬೇಕು, ಹೋದ್ರು ಮುಗಿದಿತ್ತು ಅಂತ ತಿಳ್ಕೊಬೇಕು. ಇದೇನೆಲ್ಲರಿಗೂ ಗೊತ್ತಿತ್ತು ಮಾತು. ಅದಕ್ಕೆ ಇವ್ರು ಇಷ್ಟೆಲ್ಲ ಪ್ರಯತ್ನ ಮಾಡಕತ್ತಾರ ನನ್ನ ಸಲುವಾಗಿ. ಇವ್ರ ಕೈಯಾಗಿಲ್ಲ ನನ್ನ ಆಯುಷ್ಯ, ಅದು ಕೊಟ್ಟಾತನ ಕೈಯಾಗೈತಿ, ಹುಟ್ಟಿಸಿದ ಆತನ ಕೈಯಾಗೈತಿ ಅನ್ನೋ ಸತ್ಯ ನನಗೆ ಗೊತ್ತಾಗೈತಿ. ಅದಕ್ಕೆ ನಾನು ನನ್ನ ದೇಹವನ್ನು ಇವರ ಹೊರಬೇಕನ್ನಾಕತ್ತೀನಿ. ಇನ್ನು ಎರಡನೇದ್ದು, ನಾನು ಗಳಿಸಿದ ಸಂಪತ್ತನ್ನು ಎಲ್ಲ ನನ್ನ ಹೆಣ ಎಲ್ಲೆಲ್ಲಿ ಮೆರವಣಿಗೆ ಮಾಡ್ತಾರ ಅಲ್ಲೇ ಇಡ್ರಿ ಅಂತ ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ರಾಜ ಬಡ್ಕೊಂಡು 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 ಗಳಿಸಿದ ಎಲ್ಲ ಗಳಿಸಿದ ವಜ್ರ ವೈಡೂರ್ಯ ಸಂಪತ್ತು ದೇಶಕ್ಕೆ ಕೊಟ್ಟು 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 ಕಳಿಸಿದ. ಆದ್ರೆ ಏನು ಮಾಡೋದು, ಅದೆಲ್ಲ ಇಲ್ಲೇ ಐತಿ, ಅದು ಬ್ಯಾಬಿಲೋನ್ ನಗರದ ಪುಟಬಾತಿನ ಮೇಲೆ ಐತಿ. ಆದ್ರೆ ರಾಜ ತನ್ನ ಎರಡೂ ಕೈ ಯಾಕೆ ಹೊರಗೆ ಹಾಕ್ಸಿದ್ನಂದ್ರೆ, ಎಲ್ಲ ಇಲ್ಲೇ ಬಿಟ್ಟು ಹೊಂಟಾನ, ಕೈ ಮಾತ್ರ ಬರೇವದವ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಲಿ ಅನ್ನೋ ಸಲುವಾಗಿ ನನ್ನ ಎರಡೂ ಕೈಯನ್ನು ಹೊರಗೆ ಹಾಕ್ರಿ ಅಂತ ಬರೆಸಿದ್ದಾನೆ. ಇದು ಯಾವಾಗ ನಡೆದಕತಿ? 2600 ವರ್ಷಗಳ ಹಿಂದೆ. 2600 ವರ್ಷದ ಹಿಂದೆ ಈ ಭಾರತ ದೇಶದಲ್ಲಿ ಬುದ್ಧ ಇದ್ದ, ಮಹಾವೀರ್ ಇದ್ದ, ಆವಾಗ ಅಲೆಕ್ಸಾಂಡರ್ ಇದ್ದರು, ಅಲ್ಲಿ ಪ್ಲೇಟೋ ಅರಿಸ್ಟಾಟಲ್ಗಳು ಇದ್ದರು. ಆ ಕಾಲದಲ್ಲಿ ಅವರಿದ್ದರು, ಈ ದೇಶದಲ್ಲಿ ಇವರಿದ್ದರು. ಇಂಥ ಘಟನೆ. ಆದರೆ ಇಲ್ಲಿ ನಾವು ನೆನಪಿಟ್ಕೋಬೇಕು, ಅಂಥ ಅಲೆಕ್ಸಾಂಡರ ತನ್ನ ಎರಡೂ ಕೈಗಳನ್ನು ಹೊರಗೆ ಹಾಕಿಸಿ ಹೋದ. ಆದರೆ ಅವನಿಗೆ ಸತ್ಯದ ಜ್ಞಾನೋದಯ ಆದಂಥ ಮಾತು, ನೀ ಹೋಗೋದಿಲ್ಲ, ನಿನ್ನ ಶವ ಹೊಕತ್ತೆ ಅನ್ನುವಂಥ ಭವಿಷ್ಯ ನುಡದಂಥ ಸಾಧು ಅದು ಭಾರತ ದೇಶದ ಸಾಧು ಇದ್ದ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಕತಿ. ಇಂಥ ಭಾರತ ದೇಶ ಅನೇಕ ಸಾಧುಗಳಿಗೆ, ಸತ್ಪುರುಷರಿಗೆ ಜನ್ಮ ಕೊಟ್ಟತಿ. ಅಲೆಕ್ಸಾಂಡ್ರಿಗೆ ಅವನ ಗುರು ಹೇಳಿದಂಥ ಅರಿಸ್ಟಾಟಲ್, ನೀ ಭಾರತಕ್ಕೆ ಹೋದ್ರೆ ಅಲ್ಲಿಂದ ಏನು ತರಬೇಡಪ್ಪ, 3 ವಸ್ತು ತೊಗೊಂಡ ಬಾ. ಅಲ್ಲಿಯ ಕೊಳಲು ಸಂಗೀತದ ವಿದ್ಯೆ ತೊಗೊಂಡ ಬಾ, ಅಲ್ಲಿ ಆಯುರ್ವೇದ ಜ್ಞಾನ ತೊಗೊಂಡ ಬಾ, ಆ ದೇಶದ ಒಬ್ಬ ಸಂತನ ಕರ್ಕೊಂಡು ಬಾ, ಆತನ ಪಾದ ಪೂಜೆಯಲ್ಲಿ ಮಾಡೋಣ ಅಂತ ಹೇಳಿದ್ನಂತವ. ಅವನ ಹೆಣ ಆಗಿ ಹೋದ, ಇಲ್ಲಿಂದ ಏನು ಕರ್ಕೊಂಡು ಹೋಗ್ತಾನ ನಾವು ನೋಡ್ರಿ. ಅಂದರೆ ಅವನ ಗುರುಗಳು ಸಹಿತ ಭಾರತಕ್ಕಷ್ಟು ಗೌರವ ಕೊಟ್ಟಿದ್ರು. ಆದರೆ ಇವತ್ತು ಇಂಥ ಭಾರತ, ಇಷ್ಟು ಚಲೋ ಭಾರತ, ಇಷ್ಟು ಹೊಗಳಿಸಿಕೊಂಡ ಭಾರತ, ಇಷ್ಟು ಚಂದ ಇದ್ದಂಥ ಭಾರತ, ಮತ್ತೊಬ್ಬರನ್ನು ಗೌರವಿಸಿದ ಭಾರತ, ಎಲ್ಲರನ್ನು ಅಪಗೊಂಡ ಭಾರತ, ಎಲ್ಲದನ್ನು ಒಳಗೊಂಡಂಥ ಭಾರತ ಭಾರತವಾಗಿ ಉಳಿದಿದೆಯಾ ಅಂತ ತಿಳ್ಕೊಂಡು 21ನೇ ಶತಮಾನಕ್ಕೆ ನಾವು ಪ್ರಶ್ನೆ ಮಾಡ್ಕೊಂಡು, ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಂಥ ದೇಶ ಅಂತ ಹೇಳ್ತಾರೆ. ಹಂಗಂದ್ರೆ ಏನು ಅಂತ ನಿಮ್ಮನ್ನು ಕೇಳೀನಿ, ಇನ್ನೂ ಯಾರ ಕಡೆಯಿಂದ ಉತ್ತರ ಬಂದಿಲ್ಲ. ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಂಥ ದೇಶ ಸ್ವಾಮಿ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡುವಂಥ ಸಂದರ್ಭದಲ್ಲಿ ಗಾಂಧೀಜಿ ಅಂತವರಾಗಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ರಂಥವರಾಗಲಿ, ವೀರ್ ಸಾವರ್ಕರ್ ಅಂತವರಾಗಲಿ, ಭಗತ್ ಸಿಂಗ್ರಂಥವರಾಗಲಿ, ಸುಭಾಷ್ ಚಂದ್ರ ಬೋಸ್ರಂಥವರಾಗಲಿ, ಅವರು ನನ್ನ ಮನಿನ ಶ್ರೇಷ್ಠ, ನನ್ನ ಜಾತಿನ ಶ್ರೇಷ್ಠ, ನನ್ನ ಧರ್ಮನ ಶ್ರೇಷ್ಠ ಅಂತ ಅನ್ಕೊಂತ ಕುಂತಿದ್ರೆ ಇವತ್ತು ಭಾರತ ದೇಶಕ್ಕೆ ಸ್ವತಂತ್ರ ಬಂದು 73 ವರ್ಷ ಅಕ್ಕಿದ್ದಿಲ್ಲ. ಅವರಿಗೆ ಮೊದಲು ಶ್ರೇಷ್ಠವಾಗಿ ಕಂಡದ್ದು ದೇಶ, ನಂತರ ಧರ್ಮ. ಇದನ್ನ ನೆನಪಿಟ್ಕೋಬೇಕು ನಾವು. ದೇಶ ಮೊದಲ, ಧರ್ಮ ನಂತರದು. ಯಾಕೆ? ದೇಶ ನಮ್ಮನ್ನು ಇಟ್ಕೊಂಡೈತಿ.
ದೇಶ ನಮ್ಮನ್ನು ಇಟ್ಕೊಂಡೈತಿ, ನಮಗೆ ಅನ್ನ ಕೊಟ್ಟೈತಿ, ನಮಗೆ ಗಾಳಿ ಕೊಟ್ಟೈತಿ, ನಮಗೆ ನೀರು ಕೊಟ್ಟೈತಿ, ನಮಗೆ ಬೆಳಕು ಕೊಟ್ಟೈತಿ. ಅದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣನವರು ಒಂದು ಮಾತು ಬರೀತಾರ, ಅದ್ಭುತ ಮಾತು ಬರೀತಾರ. ನಿನಗೆ ಸುಖ ಅನುಭವಿಸ್ಬೇಕಾದ್ರೆ ನೀ ಅಮೇರಿಕಕ್ಕೆ ಹೋಗು, ನೀನು ಸುಖ ಅನುಭವಿಸ್ಬೇಕಾದ್ರೆ ಅಮೇರಿಕಕ್ಕೆ ಹೋಗು. ನೀ ವಿಜ್ಞಾನಿ ಆಗ್ಬೇಕಾದ್ರೆ ಜಪಾನ್ಗೆ ಹೋಗು. ನೀನು ಒಬ್ಬ ಅತ್ಯಂತ ಒಳ್ಳೆ ಮಹತ್ವಾಕಾಂಕ್ಷಿ ಉಳ್ಳಂಥ ವ್ಯಕ್ತಿ ಆಗ್ಬೇಕಾದ್ರೆ ನೀ ರಷ್ಯಾಕ್ಕೆ ಹೋಗು. ಆದ್ರೆ ನೀ ಸಾಯಬೇಕಾದ್ರೆ ಭಾರತಕ್ಕೆ ಬಂದ ಸಾಯಿ. ಈ ದೇಶದ ಮಣ್ಣಿನಾಗಿರೋ ಪವಿತ್ರ ಗುಣ ಭೂಮಿ ಮೇಲೆ ಎಲ್ಲಿ ಇಲ್ಲ ಅಂತ ಹೇಳ್ತಾನೆ ರಾಧಾಕೃಷ್ಣನ್ ಹೇಳ್ತಾನೆ. ಈ ದೇಶದ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ರಷ್ಯಾ ದೇಶದವ್ರು ಕರೆದಿದ್ರಂತೆ. ರಷ್ಯಾ ದೇಶದವ್ರು ಕರೆದಾಗ ರಷ್ಯಾ ದೇಶದವರು ಭಾರತದ ಪ್ರೆಸಿಡೆಂಟ್ ಬರ್ತಾರೆ. ಅಂದ್ರೆ ಭಾರತ ರಾಷ್ಟ್ರಪತಿ ಮತ್ತು ಪ್ರಧಾನಿ, ರಾಷ್ಟ್ರಪತಿನೂ ಈ ದೇಶಕ್ಕೆ ಮುಖ್ಯನೇ, ಮೊದಲ ಪ್ರಜೆನೇ ಆತ, ಅವನ ನಂತರ ಬರೋ ಪ್ರಧಾನಿ. ಆದರೆ ವಿಚಿತ್ರ ಅಂದ್ರೆ ಪ್ರಧಾನಿಗೆ ಪವರ್ ಇರ್ತೈತೆ, ರಾಷ್ಟ್ರಪತಿಗೆ ಪವರ್ ಇರೋದಿಲ್ಲ. ಪ್ರಧಾನಿ ಏನಾದರೂ ಅಲ್ಲಿ ಕಡತಗಳನ್ನು ಕಳಿಸಿದ ಅಂದ್ರೆ ರಾಷ್ಟ್ರಪತಿ ನೋಡ್ತಾನೆ, ಅದು ಸರಿ ಇಲ್ಲ, ಇನ್ನೊಮ್ಮೆ ಪರಿಶೀಲನೆ ಮಾಡಿರಿ ಅಂತ ಪ್ರಧಾನಿ ಕಳಿಸ್ತಾನೆ. ಪ್ರಧಾನಿ ಒಮ್ಮೆ ಬಿಟ್ಟು ಎರಡನೇ ಸಲ ಕಳಿಸಿದ್ರೆ ಜಗ್ಗಿಸ್ತಾ ರಾಷ್ಟ್ರಪತಿ ಸಹಿ ಮಾಡ್ಬೇಕಿಲ್ಲ. ಯಾಕಂದ್ರೆ ರಾಷ್ಟ್ರಪತಿ ಅಲಂಕಾರಿಕ ಹುದ್ದೆ ಅವನು ಏನು ಪವರ್ ಇರೋದಿಲ್ಲ. ಇಲ್ಲಿ ಪ್ರಧಾನಮಂತ್ರಿದ ಪವರ್. ಅಮೇರಿಕಕ್ಕೆ ಹೋಗ್ರಿ, ರಷ್ಯಾಕ್ಕೆ ಹೋಗ್ರಿ, ಪ್ರಧಾನಮಂತ್ರಿ ಇಲ್ಲ ಅಲ್ಲಿ ಅಧ್ಯಕ್ಷನ ಆಡಳಿತ ಐತೆ, ಅಲ್ಲಿ ರಾಷ್ಟ್ರಪತಿಗಳೇ ಮುಖ್ಯ. ಅಲ್ಲಿ ಪ್ರಧಾನಿ ಇಲ್ಲ ಪ್ರಧಾನಿನೇ ಇಲ್ಲ ಅಲ್ಲಿ. ನಮ್ಮ ದೇಶದ ಸಂವಿಧಾನ ಭಾಳ ಚಲೋ, ಯಾಕಂದ್ರೆ ಇದನ್ನು ಭಾಳ ಮಂದಿ ಭಾಳ ಚಂದ ಕುಂತು ಓದಿ ಬರೆದಾರ. ಅಂಬೇಡ್ಕರ್ನಂಥ ಮಹಾನ್ ದೊಡ್ಡ ತತ್ವಜ್ಞಾನಿಗಳು ಈ ಫಿಲಾಸಫಿ ಬರೆದಾರ ಅಂತೇಳಿ ಇವತ್ತು ಭಾರತ ದೇಶದ ಸಂವಿಧಾನದೊಳಗೆ ಇವತ್ತು ಎಲ್ಲ ಜಾತಿಯವರು ಸಮಾನವಾಗಿ ಬದುಕಾಕತ್ತೀವಿ, ಎಲ್ಲರಿಗೂ ಸವಲತ್ತುಗಳದಾವ. ಅದಕ್ಕೆ ದೇಶ ದೊಡ್ಡದು, ಸಂವಿಧಾನ ದೊಡ್ಡದು, ನಂತರ ನಮ್ಮ ಧರ್ಮ ದೊಡ್ಡದು. ಅದನ್ನು ನಾವು ತಿಳ್ಕೊಬೇಕು. ನಮ್ಮ ಗದಗಿನ ಜಗತ್ತವರು ಹೇಳ್ತಿದ್ರು, ದೇಶದ ಸಂವಿಧಾನ ನಮ್ಮ ತಲೆ ಮೇಲೆ, ನಮ್ಮ ಧರ್ಮ ಗ್ರಂಥ ನಮ್ಮ ಎದೆ ಮೇಲೆ ಅಂತ. ನೋಡಿ ಎಷ್ಟು ಅದ್ಭುತ ಮಾತು ನೋಡಿ. ಸಂವಿಧಾನ ಭಾಳ ದೊಡ್ಡದು, ಯಾಕಂದ್ರೆ ಅದು ನಮ್ಮ ದೇಶವನ್ನು ನಡೆಸ್ತೈತಿ. ಆದರೆ ಇವತ್ತು ಅಂಥ ಸಂವಿಧಾನವನ್ನು ಬರಿಬೇಕಾದ್ರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಬ್ರಿಟಿಷರನ್ನ ಹೊಡೆದೋಡಿಸೋದೇನು ದೊಡ್ಡದಲ್ಲ. ನೆನಪಿಟ್ಕೋಬೇಕು ನೀವು ಈ ಮಾತು. ಬ್ರಿಟಿಷರನ್ನ ಹೊಡೆದೋಡಿಸೋದೇನು ದೊಡ್ಡದಲ್ಲ. ಆದರೆ ಎಲ್ಲಿ ನಾವು ಕೆಟ್ಟಿವಿ ಅಂದ್ರೆ ದೇವರ ಹೆಸರ ಮೇಲೆ ಓಸು ಜಾತಿ ಅದಾವಂತ ಹೇಳ್ತಾನೆ. ದೇವರ ಹೆಸರ ಮೇಲೆ ಒಂದಿಷ್ಟು ಪಂಗಡ ಅದಾವಂತ, ಧರ್ಮದ ಹೆಸರ ಮೇಲೆ ಒಂದಿಷ್ಟು ಪಂಗಡ ಅದಾವಂತ, ಅವರವರ ಸಂಸ್ಕೃತಿಯ ಮೇಲೆ ಒಂದಿಷ್ಟು ಪಂಗಡ ಅದಾವಂತ. ಹಿಂಗೆ ಎಲ್ಲರೂ ಡಿವೈಡ್ ಆಗಿ ಇವರ ಹೊಡೆದಾಡಿ ಸಾಯ್ತಾರಂತ ಹೊರತು ಅವ್ರನ್ನೆಂದು ಓಡಿಸಾಕಿ ಇವರು ಸಮರ್ಥರಾಗೋದಿಲ್ಲ. ಅದಕ್ಕೆ ಭಾರತ ದೇಶ ಒಗ್ಗಟ್ಟಾಗಬೇಕಾದ್ರೆ ಭಾರತದಾಗಿರುವಂಥ ದೇವರುಗಳ ಸಂಖ್ಯೆ ಕಡಿಮೆ ಆಗ್ಬೇಕಂತ ಬರೋದು ಅಂಬೇಡ್ಕರ್. ಭಾಳ ಚಲೋ ಮಾತು ಬರೋದ ಪುಣ್ಯಾತ್ಮ. ನಮ್ಮ ದೇವರುಗಳ ಹೆಸರ ಮೇಲೆ ನೋಡ್ರಿ, ನಮ್ಮ ದೇವರು ಶ್ರೇಷ್ಠ, ನಿಮ್ಮ ದೇವರು ಕನಿಷ್ಠ, ಇವರ ಹೊಡೆದಾಡಿದ್ರು. ಇದಕ್ಕೊಂದು ಜೀವಂತ ಘಟನೆ ಹೇಳ್ತೇನೆ. ಕಲ್ಕತ್ತಾ ನಿಮಗೆ ಗೊತ್ತೈತಿ, ಪಶ್ಚಿಮ ಬಂಗಾಳದಾಗ. ಅಲ್ಲಿ ದುರ್ಗಾ ಮಾತಾ ಜಾತ್ರೆ ಅಂತ ಆಕೈತಿ. ದೊಡ್ಡ ಪ್ರಮಾಣದಲ್ಲಿ ಎಷ್ಟು ಮಂದಿ ಕೂಡ್ತಾರಂದ್ರೆ ಅದಕ್ಕೆ 3 ಲಕ್ಷ ಮಂದಿ ಕೂಡ್ತಾರಂತದಕ್ಕೆ. ಎಷ್ಟು ಮಂದಿ? 3 ಲಕ್ಷ ಮಂದಿ. ಅಲ್ಲಿ ಲಾರ್ಡ್ ಕ್ಲೈವ್ ಅಂತ ಬರ್ತಾನೆ, ಬಹುಶಃ ಅವನ ಹೆಸರು ರಾಬರ್ಟ್ ಕ್ಲೈವ್ ಅಂತ ಕರೀತಾರೆ. ರಾಬರ್ಟ್ ಕ್ಲೈವ್, ಲಾರ್ಡ್ ಡಾಲ್ ಹೌಸಿ ಅಂತ ಬರ್ತಾನೆ, ಮೆಕಾಲೆ ಅಂತ ಬರ್ತಾನೆ, ಲಾರ್ಡ್ ಕ್ಲೈವ್ ಅಂತ ಬರ್ತಾನೆ. ಇವರೆಲ್ಲ ಬ್ರಿಟಿಷ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಇವರೆಲ್ಲ. ಆ ರಾಬರ್ಟ್ ಕ್ಲೈವ್ ಏನು ಬರಿತಾನಂದ್ರೆ, ನಾವು ಪಶ್ಚಿಮ ಬಂಗಾಳದ ಕಲ್ಕತ್ತಾದಾಗ ಬ್ರಿಟಿಷರು ಇರೋರು ಎಷ್ಟು ಮಂದಿ ಇದ್ವಿ ಅಂದ್ರೆ 300 ಮಂದಿ ಇದ್ವಿ. ನೋಡೋಣ ಎಷ್ಟು ಚಂದ ಬರಿತಾನೆ. ಬರೀ 300 ಮಂದಿ ಇದ್ವಿ ನಾವು. ಅಲ್ಲಿ ಎಷ್ಟು ಮಂದಿ ಕೂಡಿದ್ರು ಅಂದ್ರೆ 3 ಲಕ್ಷ ಮಂದಿ ಕೂಡಿದ್ರು. ದುರ್ಗಾ ಮಾತಾ ಜಾತ್ರೆ ಮಾಡಕ್ಕೆ ಕೂಡಿದ್ರು. ಆ 3 ಲಕ್ಷ ಮಂದಿ ಬರೀ ತೂ ಅಂತ ಊಬಿ ಬಿಟ್ಟಿದ್ರು. ನಾವು 300 ಮಂದಿ ಹಾರಿ ಹೊಕ್ಕಿದ್ವಿ. ಆದರೂ ಅವ್ರು ಹಂಗೆ ಮಾಡಲಿಲ್ಲ. 3 ಲಕ್ಷ ಮಂದಿ 300 ಮಂದಿ ಕಂಟ್ರೋಲ್ ಮಾಡಿದ್ವಿ. ಭಾರತೀಯರನ್ನು ಒಡೆದ ಆಳಕ್ಕೆ ದೇವ್ರ ಹೆಸರು ಮೇಲೆ ಅವ್ನು ಒಡೆದು ಬಿಟ್ರೆ ಮುಗಿದೋತು, ದೇಶ ಎಂದು ಸ್ವತಂತ್ರ ಆಗೋದಿಲ್ಲ ಅಂತ ಬರಿತಾನೆ ಅವನು. ಎಷ್ಟು ಚಂದ. 3 ಲಕ್ಷ ಮಂದಿಯಲ್ಲೇ 300 ಮಂದಿಯಲ್ಲೇ ಬರೀ ಊಬಿ ಬಿಟ್ಟಿದ್ರು, ನಾವು ಹಾರಿ ಹೋಗಿಬಿಡ್ತಿದ್ವಿ ಇಂಗ್ಲೆಂಡಿಗೆ ಅಂತ ನಾವು. ಆದರೂ ಸಹಿತ ಒಬ್ಬರು ನಮ್ಮನ್ನು ನೋಡಿ ಹೆದರಿದ್ರು. 3 ಲಕ್ಷ ಮಂದಿ ಈ 300 ಮಂದಿ ನೋಡಿ ಹೆದರ್ತಾರಂದ್ರೆ ನಾವು ಎಷ್ಟು ಪುಕ್ರು ಅನ್ನುವಂಥದ್ದನ್ನು ಇಟ್ಟರ ಮ್ಯಾಗ ತಿಳ್ಕೊಬೇಕು ನಾವು. ಅಂದ್ರೆ ದೇವರ ಹೆಸರು ಮೇಲೆ ನಾವು ಒಡೆದು ಹೋಗಿಬಿಡ್ತೀವಿ. ನಮ್ಮನ್ನು ದೇವರ ಹೆಸರು ಮೇಲೆ ಒಡೆದ್ರು. ಅವರು ದೇವರು ಶ್ರೇಷ್ಠ ಅಂದರು, ಕನಿಷ್ಠ ಇದ್ದ ದೇವರು ಹೋಗಿ ಅವ್ರು ಕುಸ್ತಿ ಹಿಡಿದ್ರು. ಆ ದೇವರು ಸುಮ್ಮನೆ ಕುಂತು. ಒಂದು ಘಟನೆ ಹೇಳ್ತೇನೆ ನಿಮಗೆ, ಪ್ರಸಂಗ ಬಂತಂತ ಹೇಳ್ತೇನೆ ನಿಮಗೆ, ಸುಮ್ಮನೆ ಸಿಟ್ಟಾಗಬೇಡ್ರಿ. ಇವತ್ತು ಈ ಭಾರತ ದೇಶದೊಳಗೆ ಎಷ್ಟು ವಿಚಿತ್ರವಾಗಿ ದೇವರ ಹೆಸರ ಮೇಲೆ ಒಡೆದು ಆಳಕತ್ತಾರಪ್ಪ ಅಂತಂತಂದ್ರೆ, ನಮ್ಮ ಭಾಗದಲ್ಲಿ ಒಂದು ಊರು, ಆ ಊರಿನ ಘಟನೆ ಹೇಳ್ತೇನೆ. ಆ ಊರ ಹೆಸರು ಹೇಳಂಗಿಲ್ಲ, ಸುಮ್ಮನೆ. ಇಬ್ಬರು ಹಚ್ಚೋದು ಒಬ್ಬ ಪುಣ್ಯಾತ್ಮನ ಪುರಾಣನ ಹಚ್ಚಾರ, ನಡೆದ ಕತಿನ ಐತಿ. ಇವ್ರದ್ದು ಈ ಕಡೆ ವೇದಿಕೆ, ಅವ್ರದ್ದು ಅದ ಹೊರದಾಗ ಆ ಕಡೆ ವೇದಿಕೆ. ಹೇಳಾಕ ಬಂದ ಶಾಸ್ತ್ರಿಗಳು ಬೇರೆ ಬೇರೆ, ಕುಂತು ಕೇಳೋ ಮಂದಿ ಬೇರೆ ಬೇರೆ. ಮತ್ತು ಇಬ್ಬರು ಒಂದೇ ಧರ್ಮದವ್ರು ಅದಾರ, ಬೇರೆ ಇಲ್ಲ. ಹಚ್ಚೋದು ಒಬ್ಬವನ ಪುರಾಣನ ಹಚ್ಚಾರ. ಇಲ್ಲಿ ತೊಟ್ಲ ಕಾರ್ಯ ನಡೆದವು, ಅಲ್ಲಿ ತೊಟ್ಲ ಕಾರ್ಯ ನಡೆದವು. ಇಲ್ಲಿ ಲಗ್ನ ನಡೆದತಿ, ಅಲ್ಲಿ ಲಗ್ನ ನಡೆದತಿ. ಇವ್ರದ್ದು ಒಂದಿನ ಮಂಗಲ ಮೊದಲು ಐತಿ, ಅವ್ರದ್ದು ಒಂದಿನ ಮಂಗಲ ಹಿಂದಗಡೆ ಐತಿ. ಇವರು ಹ್ಯಾವಕ್ಕೆ ಬಿದ್ದು 50 ಜೋಡಿ ಸಾಮೂಹಿಕ ಲಗ್ನ ಮಾಡಕತ್ತಾರ, ಅವರು ಹ್ಯಾವಕ್ಕೆ ಬಿದ್ದು 50 ಜೋಡಿ ಸಾಮೂಹಿಕ ಲಗ್ನ ಮಾಡಕತ್ತಾರ. ಆಶ್ಚರ್ಯ ಅಂದ್ರೆ ನಾಳೆ ಅವ್ರದ್ದೈತಿ, ಇವತ್ತು ಇವ್ರದ್ದೈತಿ ಅಂದ್ರೆ ಈಚೆ ಕಡೆದವ್ರು ಹೋಗಿ ಆಚೆ ಕಡೆದವ್ರು ಒಂದು 50 ಬಣಿವಿಗೆ ಬೆಂಕಿ ಹಚ್ಚಿದ್ರು.
ನಡೆದ ಕಥೆನ ಹೇಳೋದು ನಾನು. 50 ಬಣಿಗೆ ಬೆಂಕಿ ಹಚ್ಚಿದ್ರು. ಶಾಣವಾಸಪ್ಪನ ಪುರಾಣ ಮಂಗಲ ಆಗಲಿಲ್ಲ, ಹೊಡೆದಾಟ ಪಡೆದಾಟ ಅದು ಊರಾಗ. ಹಂಗಾರೆ 25 ದಿವಸಗಳ ಕಾಲ ಕೇಳಿದ್ದೇನಿವರು? ಒಬ್ಬ ಪುಣ್ಯಾತ್ಮನ ಚರಿತ್ರೆ ಹಚ್ಚಿ, ಒಬ್ಬ ಪುಣ್ಯಾತ್ಮನ ಜಾತ್ರೆ ಮಾಡಿ, ಒಬ್ಬ ಪುಣ್ಯಾತ್ಮನ ಇತಿಹಾಸವನ್ನು ಕೇಳಿ ಭಾವೈಕ್ಯತೆಯಿಂದ ಬದುಕಬೇಕಾದವರು ಅವರು ಬಣಿವಿಗೆ ಇವರು ಬೆಂಕಿ ಹಚ್ಚಿದ್ರು, ಇವರು ಬಣಿವಿಗೆ ಅವರು ಬೆಂಕಿ ಹಚ್ಚಿದ್ರಂದ್ರೆ ಇದು ಸುಧಾರಿಸಿದ 25 ವರ್ಷದ ಹಿಂದೆ ಆದ ಘಟನೆ. ಇನ್ನು ಮತ್ತೆ 75-80 ವರ್ಷದಿಂದ ಎಲ್ಲಿರ್ಬೇಕು ಈ ದೇಶದ ಹಣೆ ಬಾರ ಹೆಂಗಿತ್ತು? ನಮ್ಮನ್ನು ಇಷ್ಟು ದೇವರ ಹೆಸರ ಮೇಲೆ ಒಡೆದಾಳ್ತಿದ್ರು. ಬ್ರಿಟಿಷರಿಗೆ ಯಾಕೆ ಸಾಧಿಸ್ತದೆ ಅಂತಂದ್ರೆ, ಭಾರತದವ್ರನ್ನ ಒಡೆದಾಳ್ಬೇಕಂದ್ರೆ ದೇವ್ರನ್ನ ಬೇದ ಬಿಡ್ರಿ ನೀವು. ಬೇಕಾದ್ರೆ ನೋಡ್ರಿ ನೀವು, ಶರಣ ಬಸದೇವ್ರು ನಾಳೆ ದೇವ್ರನ್ನ ಬೇದ ಬಿಡ್ರಿ, ಅರ್ಧ ಮಂದಿ ಬರೋದಿಲ್ಲಿದ್ದಾರೆ. ಅವ್ರವ್ರ ದೇವ್ರನ್ನ ಬೇದ ಬಿಡ್ಲಿಬೇಕಾರೆ ಅರ್ಧ ಮಂದಿನ ಬರೋದಿಲ್ಲಿದ್ದಾರೆ ನೋಡ್ರಿ. ಆದ್ರೆ ವಿಚಿತ್ರ ಹೇಳ್ತೇನೆ ನಿಮಗೆ, ನನಗೆ ಭಾಳ ಕೆಟ್ಟ ಅನಿಸ್ತೈತಿ, ನೋವು ಅನಿಸ್ತೈತಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ತವರು ಲಕ್ಷ ಜನ ಅಂತ. ಭಾರತ ದೇಶಕ್ಕೆ ಸ್ವತಂತ್ರ ಸಿಗುವ ಪೂರ್ವದಲ್ಲಿ 1940-47 ದಶಕದಲ್ಲಿ 30 ಕೋಟಿ ಜನಸಂಖ್ಯೆ ಇತ್ತಂತ ಭಾರತದ್ದು. ದೇವರು 33 ಕೋಟಿ ಇದ್ವು ಅಂತ. ಎಷ್ಟಿದ್ವು ರೀ? 33 ಕೋಟಿ ಇದ್ವು. 33 ಕೋಟಿ ದೇವರೊಳಗೆ ಒಂದಿಟ್ಟು ದೇವರು ಹೋಗಿ ಸುಮ್ಮನೆ ಬ್ರಿಟಿಷರು ಕೂಡ ಹೊಡೆದಾಡಿ ಬಿಟ್ಟಿದ್ರೆ ನಮ್ಮ ಹೊಯ್ಕೊಳ್ಳೋದು ತಪ್ತಿತ್ತು, ಬಡ್ಕೊಳ್ಳೋದು ತಪ್ತಿತ್ತು. ನಮ್ಮವರು ಉಡಿಸು ದೋತ್ರ ಉಟ್ಕೊಂಡು ಕುಂತು, ನಮ್ಮವ್ರು ಹಾಕು ಕ್ವಾರೆ ಮೀಸಿ ಹಾಕ್ಕೊಂಡು ಕುಂತು, ನಮ್ಮವರು ಮಾಡುವಂಥ ದಾಗಿನ ಸಾಮಾನು ಹಾಕ್ಕೊಂಡು ದೇವ್ರ ಗುಡಿಯಾಗ ಕುಂತು ಹೊರತು ಒಬ್ಬರು ನಮ್ಮ ದೇವರುಗಳು ಬಂದು ಏ ಬ್ರಿಟಿಷರ ನಿಮ್ಮ ನೆಲ ಬೇರೆ ಐತಿ, ನೀವು ಕೆಂಪು ಮಸಡಿ ಅವ್ರು ಅದಿರಿ ಹೋಗ್ರಿ ಅಂತ ಒಂದು ದೇವರು ಮೈಯಾಗಿ ಬರಲಿಲ್ಲ, ಒಂದು ದೇವರು ಹೇಳಲಿಲ್ಲ, ಏನು ಹೇಳಲಿಲ್ಲ. ಮತ್ತು ಹೊಡೆದಾಡಿ ಸತ್ತವರು ಯಾರು? ಮನುಷ್ಯರ. ನಿನ್ನೆಲ್ಲದ ಮನ್ನಿ ಈ ರಾಜ್ಯಕ್ಕೆ ಪ್ರವಾಹ ಬಂದ್ರೆ ಯಾವ ದೇವರು ಬರಲಿಲ್ಲ, ಗಪ್ಪು ಗಿಡದ ಗುಡಿಯಾಗ ಕುಂತು ತೇಲಿ ಹೋಗಿಬಿಟ್ಟು ಕೆಲವು ದೇವರು. ಆದ್ರೆ ಮತ್ತು ಮನುಷ್ಯನ ಆದ ಹೊರತು ಮನುಷ್ಯರ ಹಸದಾರ ಅಂತೇಳಿ ಇನ್ನೊಂದು ಭಾಗದ ಮನುಷ್ಯರ ಬುತ್ತಿ ಕಟ್ಕೊಂಡು ಹೋದ್ರು, ಇನ್ನೊಂದು ಭಾಗದ ಮನುಷ್ಯರ ಬಿಸುಗೊಟ್ಟು ತೊಗೊಂಡು ಹೋದ್ರು, ಇನ್ನೊಂದು ಭಾಗದ ಮನುಷ್ಯರ ಮೇವು ತೊಗೊಂಡು ಹೋಗಿ ತನಕ ಕೊಟ್ಟರು ಹೊರತು ನಾವು ಪೂಜೆ ಮಾಡಿದ ದೇವರು ಯಾರು ಬಂದು ನಮಗೇನು ಕೊಡಲಿಲ್ಲ. ಇದ್ರ ಮ್ಯಾಗಾರ ತಿಳ್ಕೋಬೇಕು, ದೇವರಂದ್ರೆ ಅದು ನಮ್ಮ ಭಾವದೊಳಗಿರ್ತಕ್ಕಂಥ ಭಕ್ತಿನ ವಿನಃ ಅದು ಹೊರಗೆ ಸ್ಥಾವರದಲ್ಲಿ ಮಾಡುವಂಥ ಗುಡಿಗುಂಡಾರಗಳ ಪೂಜೆ ಅಲ್ಲ ಅನ್ನುವಂಥ ಸತ್ಯವನ್ನು ಭಾರತೀಯರು ತಿಳ್ಕೋಬೇಕು. ತಿಳ್ಕೊಂಡಾಗ ಬಹುಶಃ ಭಾರತ ದೇಶ ಭಾಗ್ಯವಿಧಾತ ಆಗ್ತದೆ, ಭಾಗ್ಯವಿಧಾತ ಆಗ್ತದೆ. ಇಲ್ಲದಿದ್ದರೆ ನಾವು ಹೆಜ್ಜೆ ಹೆಜ್ಜೆಗೂ ಧರ್ಮಗಳನ್ನು ಸೃಷ್ಟಿ ಮಾಡ್ಕೊಂಡಿವಿ, ಭಾಷೆಗಳನ್ನು ಸೃಷ್ಟಿ ಮಾಡ್ಕೊಂಡಿವಿ. ಇವರು ಇಲ್ಲಿ ಬರುವಂಗಿಲ್ಲ, ಅವ್ರು ಇಲ್ಲಿ ಹೋಗುವಂಗಿಲ್ಲ, ಇವರು ಅಲ್ಲಿ ಬರುವಂಗಿಲ್ಲ, ಅವ್ರು ಇಲ್ಲಿ ಹೋಗುವಂಗಿಲ್ಲ. ಕೆಟ್ಟ ಗಣ್ಣಿಲೆ ನೋಡ್ತೀವಿ, ದುಷ್ಟತನದಿಂದ ನೋಡ್ತೀವಿ. ಆದ್ರೆ ಭಾರತ ದೇಶದವ್ರ ಬಗ್ಗೆ ಹೊರಗಿನವರೆಷ್ಟು ಪ್ರೀತಿ ಇಟ್ಕೊಂಡಾರಂದ್ರೆ, ರಾಜೇಂದ್ರ ಪ್ರಸಾದ್ ಅವರು ಆ ರಷ್ಯಾಕ್ಕೆ ಹೋದ್ರೆ ರಷ್ಯಾದವ್ರು ಹೇಳಿ ಕಳಿಸಿದ್ರಂತ ಒಂದು ಹುಡುಗಿಗೆ, ಅವರು ಬಂದ ತಕ್ಷಣ ಸಣ್ಣ ಹುಡುಗಿಗೆ ಒಂದು ಹೂ ಕೊಡಬೇಕು, ಹೂ ಕೊಟ್ಟು ನೀ ಏನು ಅನ್ಬೇಕಂದ್ರೆ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಅಂತ ಹೇಳಬೇಕು ಅಂತೇಳಿ ಆ ಹುಡುಗಿಗೆ ಕಳಿಸಿದ್ರಂತೆ. ಆ ಹುಡುಗಿ ಸಣ್ಣ ಹುಡುಗಿ ಅದು. ಇವರು ಆದ ಮೇಲೆ ಒಂದು ಹುಡುಗಿ ಕೈಯಾಗ ಒಂದು ಗುಲಾಬಿ ಹೂ ಹಿಡ್ಕೊಂಡು ಬಂದು ರಾಷ್ಟ್ರಪತಿಗಳ ಕೈಯಾಗ ಕೊಡ್ತಂತ, ಬಾಬು ರಾಜೇಂದ್ರ ಪ್ರಸಾದ್ರ ಕೈಯಾಗ ಕೊಡ್ತಂತ, ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಅಂತ ಇಂಗ್ಲೀಷ್ನೊಳಗೆ ಅಂತಂತ. ಬಾಬು ರಾಜೇಂದ್ರ ಪ್ರಸಾದ್ ಅಂತಾನ, ಭಾರತ ದೇಶದ ಒಬ್ಬ ರಾಷ್ಟ್ರಪತಿ ನಾನು. ಇದು ಒಂದು 4-5 ವರ್ಷದ ಹುಡುಗಿ ಒಂದು ಕೈಯೊಳಗೆ ಹೂ ಹಿಡ್ಕೊಂಡು ಬಂದು ನನಗೆ ಹೂ ಕೊಟ್ಟು ನಾನು ನಿಮ್ಮನ್ನು ತುಂಬ ಹತ್ತಿರದಿಂದ ಪ್ರೀತಿಸುತ್ತೇನೆ ಅಂತ ಹೇಳ್ತೈತೆ ಅಂದ್ರೆ ಏನಿರ್ಬೇಕಿದ್ರ ಮರ್ಮ ಅಂತ ಕೇಳಿದಾಗ ಅವಾಗ ಆ ಹುಡುಗಿ ಕರೆದು ಕೇಳಿದ್ರಂತ, ಏನು ಹಿಂಗ್ಯಾಕೆ ಹೂ ಕೊಟ್ಟೆ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಶಾಲೆ ಒಳಗೆ ನಮ್ಮ ಸರ್ಗಳು ಹೇಳ್ಯಾರ ನಮಗೆ, ಭಾರತದವರು ದೇವರನ್ನು ಭಾಳ ಪ್ರೀತಿಸುತ್ತಾರೆ, ಅವರು ಭಾಳ ಉದಾರಿಗಳು, ಅವರು ಭಾಳ ತ್ಯಾಗಿಗಳು, ಅವರು ಭಾಳ ಸ್ವಾಭಿಮಾನಿಗಳು, ಅವರು ಭಾಳ ನಿಷ್ಠೆ ಉಳ್ಳವರು, ಅವ್ರನ್ನ ಪ್ರೀತಿ ಮಾಡಿಬಿಟ್ರೆ ದೇವ್ರನ್ನ ಪ್ರೀತಿ ಮಾಡಿದಂಗೆ ಆಕೈತೆ ಅನ್ನೋ ಸಲುವಾಗಿ ಹೇಳ್ಯಾರ, ಅದಕ್ಕೆ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ಇದು ಬಾಬು ರಾಜೇಂದ್ರ ಆತ್ಮಚರಿತ್ರೆಯಲ್ಲಿ ಓದ್ರಿ ಬರ್ತೈತಿ. ಇಷ್ಟು ನಮಗೆ ಅಂದವರು ಅದು ಅವ್ರ ಕಾಲ. ಎಷ್ಟು ವರ್ಷದ ಹಿಂದಿನ ಕಾಲ? 60 ವರ್ಷದಿಂದ. ಈಗ 4 ವರ್ಷದಿಂದ ಒಂದು ಘಟನೆ ನಡೀತು, ಅದನ್ನು ಹೇಳ್ತೇನೆ, ಅದನ್ನು ಹೇಳಬೇಕು, ಇದನ್ನು ಹೇಳಬೇಕು. ಇಲ್ಲಿ ಒಬ್ಬ ಹುಡುಗ ಜರ್ಮನ್ಗೆ ಹೋದ ವಿಶ್ವವಿದ್ಯಾಲಯಕ್ಕೆ ಕಲಿಯಾಕೆ. ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದ. ಎಲ್ಲರೂ ಮೊದಲು ಅಡ್ಮಿಷನ್ ಮಾಡಿಸಿದಾಗ ಎಲ್ಲರೂ ಎದ್ದು ನಿಂತು ತಮ್ಮ ಪರಿಚಯ ಹೇಳ್ಕೊತಾರೆ ನೋಡ್ರಿ. ಸರ್ ಹೊಸದಾಗಿ ಬಂದ್ರೆ ತನ್ನ ಪರಿಚಯ ಹೇಳ್ಕೊತಾರೆ, ವಿದ್ಯಾರ್ಥಿಗಳು ತಮ್ಮ ಪರಿಚಯ ಹೇಳ್ಕೊತಾರೆ. ಐ ಆಮ್ ಕಂಟ್ರಿ ಫ್ರಾನ್ಸ್ ಅಂದರು, ಐ ಆಮ್ ಕಂಟ್ರಿ ಇಂಗ್ಲೆಂಡ್ ಅಂದರು. ಎಲ್ಲರೂ ತಮ್ಮ ದೇಶದ ಹೆಸರು ಹೇಳಿದರು. ಕೊನೆಗೆ ಆ ಟೀಚರ್ ಎಷ್ಟು ಅನಾಹುತ ಇದ್ದಂದ್ರೆ ಆಕಿ ಆ ಪ್ರಿನ್ಸಿಪಾಲ್ ಅನ್ನೋ ಹೆದರಿಸಿಬಿಟ್ಲಕ್ಕಿ. ಅದು ಪೇಪರ್ನಲ್ಲಿ ಬಂದಿತ್ತು. ನಮ್ಮ ದೇಶದ ಹುಡುಗ ಎದ್ದ, ಫ್ರಾಮ್ ಕಂಟ್ರಿ ಇಂಡಿಯಾ ಅಂದ. ಕಣ್ಣು ಕೆಂಪಾಗಿಬಿಟ್ಟು ಆಕಿ ಏನಂದ್ಲಕ್ಕಿ, ಇವರ ರೇಪಿಸ್ಟ್ ಕಂಟ್ರಿ ಮ್ಯಾನ್ ಅಂದ್ಲಕ್ಕಿ, ನೀನು ಅತ್ಯಾಚಾರ ಮಾಡೋ ದೇಶದಿಂದ ಬಂದಿ ಅಂದ್ಲ. ಆಟೋತಿಗೆ ನಮ್ಮ ದೇಶದಾಗ ದಿಲ್ಲ್ಯಾಗ ಒಬ್ಬ ನಿರ್ಭಯ ಅನ್ನುವಂಥ ಹುಡುಗಿ ಮೇಲೆ ಅತ್ಯಾಚಾರ ಆಗಿತ್ತು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಆಗಿಬಿಟ್ಟಿತ್ತು, ಅಪಖ್ಯಾತಿ ಆಗಿತ್ತು. ಅದನ್ನು ಓದಕ್ಕೆ ಏನಂದ್ಲು, ನೀನು ರೇಪಿಸ್ಟ್ ಕಂಟ್ರಿಯಿಂದ ಬಂದು ನಿನ್ನಂಥವನಿಗೆ ನಾನು ಪಾಠ ಮಾಡೋದಿಲ್ಲ, ವಿಥೌಟ್ ಪರ್ಮಿಷನ್ ನೋ ಔಟ್ ಅಂತಂದ್ಲಕ್ಕಿ. ಅಲ್ರಿ ದೇಶದಾಗ ಯಾವನಾರ ಮಾಡಿದ್ರೆ ನನ್ನ ಯಾಕೆ ಹೊರಗೆ ಕಳಿಸ್ತೀರಿ, ನಾ ಬಂದಿನಿ ಕಲಿಯಾಕಂತವ ಅಂದ. ಜಗಳ ಹತ್ತು ಆಕಿಗೆ ಅವಂಗೆ ಕೊನೆಗೆ ಎಲ್ಲಿ ಹೋಗ್ತದ್ದು, ಪ್ರಿನ್ಸಿಪಾಲ್ರಂತೆ ಹೋದ್ರು. ಪ್ರಿನ್ಸಿಪಾಲ್ರಂತ, ಮೇಡಮ್
ದೇಶ ಭಾಳ ದೊಡ್ಡದು, ಯಾರೋ ಒಬ್ರು ತಪ್ಪು ಮಾಡ್ಯಾರ ಅಂತ ತಿಳ್ಕೊಂಡು ಎಲ್ಲರೂ ಅದೇ ದೃಷ್ಟಿಯಲ್ಲಿ ನೋಡಬೇಡ್ರಿ. ಅವನಿಗೂ ಅವನಿಗೆ ಏನು ಸಂಬಂಧ ಅಂದ್ರೆ, ಇಲ್ಲ ನಾನು ಈ ಹುಡುಗನ ಕ್ಲಾಸ್ನಿಂದ ಹೊರಗೆ ಹಾಕೋಮಟ್ಟ ನಾ ಪಾಠನ ಮಾಡೋದಿಲ್ಲ ಅಂತ ಕುಂತಲು ಅನಿವಾರ್ಯವಾಗಿ ಪ್ರಿನ್ಸಿಪಾಲ್ ಆ ಹುಡುಗನ ಅಡ್ಮಿಷನ್ ತೊಗೊಳ್ಳಿಲ್ಲ ಅಂತ ಹೊರಗೆ ಹಾಕಿದಂತ. ಇದು ಈಗಿನ ದೇಶದ ಹಣೆ ಬಾರ ನೋಡಿ. ಒಂದು ಕಾಲಕ್ಕೆ ಭಾರತ ಅಂದ್ರೆ ಕೈ ಮುಗಿದವರು, ಇವತ್ತು ಜರ್ಮನ್ ದೇಶದ ಒಬ್ಬ ಲಚ್ಚರ ನಮ್ಮ ದೇಶದ ಸ್ಟೂಡೆಂಟ್ ಬೈತಾಳೆ ಅಂದರೆ ಬಹುಶಃ ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಇಷ್ಟು ಕೆಟ್ಟ ಆಗಾಕತ್ತೈತಿ ನೆನಪಿಟ್ಕೋಬೇಕು. ಎಲ್ಲಿ ನಾವು ಫೇಲ್ ಆಗಾಕತ್ತೀವಿ, ಎಲ್ಲಿ ನಾವು ಫೇಲ್ ಆಗಾಕತ್ತೀವಿ? ಸ್ತ್ರೀಯರನ್ನು ಗೌರವ ಕೊಟ್ಟವರು ಅಂತೀವಿ, ಸ್ತ್ರೀಯರನ್ನು ನಾವು ಪೂಜಿಸಿದವರು ಅಂತೀವಿ, ಇಷ್ಟೆಲ್ಲ ಮಾಡೀವಿ ಅಂತೀವಿ. ಯಾಕೆ ಇವತ್ತು ಈ ದೇಶದಲ್ಲಿ ಅತ್ಯಾಚಾರಗಳಾಗಕತ್ತವ? ಇಷ್ಟು ಶ್ರೇಷ್ಠ ದೇಶ. ಮಹಾತ್ಮ ಗಾಂಧಿ ಅಂತವ್ರು ಆಫ್ರಿಕಾದಿಂದ ಬರ್ತಾರೆ, ವಕೀಲಿಕೆ ಕಲಿತು ಬರ್ತಾರೆ. ವಕೀಲಿಕೆ ಕಲಿತು ಬರುವಂಥ ಸಂದರ್ಭದೊಳಗೆ ಟ್ರೈನ್ ಹೋಗ್ತಿರ್ತತಿ, ಬುಡಕ್ಕೆ ಒಂದು ಹೊಳೆ ಹರಿತಿರ್ತತಿ. ಹೊಳೆ ಅಂದ್ರೆ ಬ್ಯಾಸಿಗೆ ಟೈಮಿನಾಗ ಕಲ್ಲಿನ ಅಡಕ್ಯಾಗ ನೀರು ಹರಿತಿರ್ತಾವ. ಎಷ್ಟು ಬಡತನಿತ್ತು ನಮ್ಮ ಭಾರತ ದೇಶದಲ್ಲಿ ಅಂದ್ರೆ, ಆ ಟ್ರೇನು ಬ್ರಿಡ್ಜ್ ಮ್ಯಾಗ ಹೋಗಿರ್ತೈತಿ, ಮತ್ತು ಬ್ರಿಡ್ಜ್ ಮ್ಯಾಗ ಟ್ರೈನ್ ಹೊಂಟಾಗ ಸಪ್ಪಳು ಬೇರೆ ಆಕತಿ ನೋಡ್ರಿ, ದಡ್ಡ 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 ಸಪ್ಪಳ ಆಕತಿ. ಗಾಂಧಿ ಇದೇನು ಸಪ್ಪಳ ಅಂತ ಕಿಟಕಿಯಾಗ ಹಿಂಗೆ ತೆಗೆದು ನೋಡ್ತಾನ. ಅವಾಗ ವಕೀಲಿಕೆ ಕಲ್ತು ಬಂದಿರ್ತಾನ. ಕೋಟ್ರು, ಟೈಯ, ಅಗದಿ ಹ್ಯಾಟ, ಅಗದಿ ಕಾಲಾಗ, ಅಗದಿ ಬೂಟ, ಅಗದಿ ಗಾಂಧಿ ಭಾಳ ಚಂದ ಇರ್ತಾನೆ. ಮೋಹನ್ ಚಂದ್, ಕರಮ್ ಚಂದ್, ಗಾಂಧಿ ಭಾಳ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವರು ಗಾಂಧಿ. ಅದನ್ನು ನೋಡ್ತಾರ. ಆ ಹೆಣ್ಮಗಳು ಅಲ್ಲಿ ಟ್ರೈನ್ ಹೊಂಟತಿ, ಅಲ್ಲಿ ಟ್ರೈನ್. ಈ ಹೆಣ್ಮಗಳು ಏನು ಮಾಡ್ತಾಳೆ, ಟ್ರೈನಿನಾಗ ಕುಂತು ಮಂದಿ ನಾನು ನೋಡ್ಯಾರ ಅಂತೇಳಿ ತನ್ನ ಸೊಂಟಕ್ಕೆ ಸಿಗಿಸ್ಕೊಂಡು ಅರ್ಧ ಅರಿವಿನ ಅರ್ಧ ನೀರಾಗಿ ತೋಸಿ ಅದನ್ನು ಒಕ್ಕೊಳಕತ್ತಿರ್ತಾಳ. ಅಂದ್ರೆ ಇನ್ನೊಂದು ಬಟ್ಟಿ ಕಳೆದು ಇನ್ನೊಂದು ಬಟ್ಟಿ ಉಟ್ಕೊಳ್ಳುವಷ್ಟು ಸಾಮರ್ಥ್ಯ ಭಾರತೀಯರಿಗೆ ಇದ್ದಿದ್ದಿಲ್ಲ. ಇದು 100% ಸತ್ಯವಾದ ಮಾತು. ಹಳೆ ವಿಡಿಯೋಗಳನ್ನು ನೋಡಿರ್ಬೇಕಾದ್ರೆ, ಸ್ವತಂತ್ರ ಪೂರ್ವದ ವಿಡಿಯೋಗಳಲ್ಲಿ ಒಂದೊಂದ ಪಂಜಿ, ಒಂದೊಂದ ಲಪಾಟಿ, ಒಂದೊಂದು ಬಟ್ಟಿ ಉಟ್ಕೊಂಡಂಥ ದೃಶ್ಯಗಳು ಈಗೂ ಕೂಡ ನಮ್ಮ ವಿಡಿಯೋಗಳಲ್ಲಿ ಅದಾವ. ನಾ ಏನು ಸುಳ್ಳು ಹೇಳಂಗಿಲ್ಲ, ಬೇಕಾದ್ರೆ ನೀವು ಹೋಗಿ ಯೂಟ್ಯೂಬ್ನಲ್ಲಿ ನೋಡ್ರೆ ಸಿಗ್ತಾವೆ. ಗಾಂಧಿಗೆ ತನ್ನಷ್ಟಕ್ಕೆ ತಾನ ಕಣ್ಣಾಗ ನೀರು ದಳ 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 ಎಳಿತಾವ. ಭಾರತ್ ಮಾತಾ ಅಂತೀವಿ, ಭಾರತ್ ಮಾತಾ ಅಂತೀವಿ. ನಮ್ಮ ಭಾರತ ದೇಶದ ಮಾತೆ ಹಣೆ ಬಾರಿ ಇಷ್ಟು ಕೆಟ್ಟಾಗೈತೆ ಅಂತ ಹೇಳ್ತಾನೆ. ಮಾನವೀಯತೆ ಉಳ್ಳವರಿಗೆ ಹೃದಯ ಅರಳಿ ಬಿಡ್ತೈತೆ. ಅದು ಜಗ್ಗತ್ತ ಗಾಂಧಿ ತನ್ನಷ್ಟಕ್ಕೆ ತಾನ ಕಣ್ಣಾಗ ನೀರು ಹೋದವು. ಕುಂದ್ರೆ ಟ್ರೈನ್ ಇಳಿತಾನ. ಟ್ರೈನ್ ಇಳಿಯುವಂಥ ಸಂದರ್ಭದೊಳಗೆ ಒಂದು ಪ್ರಸಂಗ ಆಗ್ತದೆ. ಎಷ್ಟು ಕೆಟ್ಟ ಪ್ರಸಂಗ ಆಗ್ತದೆ ಅಂದ್ರೆ, ಮನೆಗೆ ಬರ್ತಾನ, ಭಾಳ ನೋವಾಕತಿ, ದುಃಖ ಆಕತಿ. ಎಲ್ಲಿಯವರೆಗೂ ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಮೈ ತುಂಬ ಮಾನ ಮುಚ್ಕೊಳ್ಳಾಕ ಬಟ್ಟೆ ಸಿಗೋದಿಲ್ಲ, ಅಲ್ಲಿವರೆಗೂ ನನ್ನ ಮೇಲೆ ಬಟ್ಟೆನ ಬೇಡ ಅಂತೇಳಿ ಒಂದು ದೋತ್ರ ತೊಗೊತಾನ. ಅದ ದೋತ್ರನ ಉಟ್ಕೊಂಡ, ಅದನ್ನ ಹೆಗಲ ಮ್ಯಾಗ ಹಾಕ್ಕೊಂಡ, ಒಂದು ಕೋಲ ಹಿಡ್ಕೊಂಡ. ಅದರಿಂದನ ಸ್ವಾತಂತ್ರ್ಯ ದೇಶಕ್ಕೆ ಬಂತೆ ವಿನಃ ಸೂಟು ಬೂಟು ಹಾಕ್ಕೊಂಡವರಿಂದ ಅಲ್ಲ ಅನ್ನೋ ಸತ್ಯ ಗೊತ್ತಿರಬೇಕು. ಇವತ್ತಿಗೂ ಗಾಂಧೀಜಿ ಬಹುತೇಕ ಫೋಟೋ ಯಾವದವ, ಕೋಟ್ ಹಾಕ್ಕೊಂಡಿದ್ವದವ, ಸೂಟ್ ಹಾಕ್ಕೊಂಡಿದ್ವದವ, ಬೂಟ್ ಹಾಕ್ಕೊಂಡಿದ್ವದವ ಇಲ್ಲ. ಒಂದು ಪಂಜಿ, ಆ ಪಂಜಿ ತೊಗೊಂಡು ಹಿಂಗೆ ಹೆಗಲ ಮೇಲೆ ಹಾಕ್ಕೊಂಡಾನ, ಕೈಯಾಗ ಒಂದು ಕೋಲ್ ಹಿಡ್ದಾನ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಆಯಿತು, ನಿಮಗೆ ಗೊತ್ತಿರಬೇಕು. 1942ರಲ್ಲಿ ಚಲೇಜಾವ್ ಚಳವಳಿ ಅಂತ ಬಂತು, ನಿಮಗೆಲ್ಲ ಗೊತ್ತಿರಬೇಕು. ಅಂಥ ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ಥಿಯೋಡರ್ ರೂಸ್ವೆಲ್ಟ್ ಅಂತ ಬರ್ತಾನೆ, ಫ್ರಾಂಕ್ಲಿನ್ ರೂಸ್ವೆಲ್ಟು ಮತ್ತು ಥಿಯೋಡರ್ ರೂಸ್ವೆಲ್ಟ್ ಅಂತ ಬರ್ತಾನೆ, ಜಾರ್ಜ್ ವಾಷಿಂಗ್ಟನ್ ಅಂತ ಬರ್ತಾನೆ, ಅಮೇರಿಕವನ್ನು ಕಟ್ಟಿ ಆಳಿದವರು ಅವರೆಲ್ಲ. ಅಬ್ರಹಾಂ ಲಿಂಕನ್ ಅಂತ ಬರ್ತಾನೆ, ಕರಿಯ ವರ್ಗದ ವ್ಯಕ್ತಿ. ಇವತ್ತೇನು ಒಬಾಮಾ ಅಂತ ಅನ್ನಲ್ಲ, ಆ ಒಬಾಮಾ ಆ ಅಬ್ರಹಾಂ ಲಿಂಕನ್ನ ಆ ಕರಿಯ ವರ್ಗದ ವರ್ಣದಲ್ಲಿ ಬಂದವನೇ. ಭಾಳ ಉನ್ನತ ಮಟ್ಟದ ವ್ಯಕ್ತಿಗಳವರೆಲ್ಲ. ಇವತ್ತಿಗೂ ಒಬಾಮಾ ಹೆಂಗೆ ಕೆಲಸ ಮಾಡ್ತಾನಂದ್ರೆ, ಅಮೇರಿಕದೊಳಗೆ ಜಾರ್ಜ್ ಬುಷ್ ಒಬಾಮಾ ಒಂದು ಸೆಂಟರ್ನ್ಯಾಗ ಇಬ್ಬರು ಕೂಡಿ ಅಗದಿ ಸಾದಾ ಸೀದಾ ಮಂದಿ ಕುಂತ್ಕೊಂಡು ಕಾಫಿ ಕುಡ್ದಂಗೆ ಕುಡಿತಾರೆ. ನಮ್ಮಲ್ಲಿ ಒಮ್ಮೆ MLA ಆಗಿ ಹೋದ್ರೆ ಅವನಿಂದ ಮುಂದೆ 30 ಕಾರು ಹಿಂದೆ 30 ಕಾರು ಇರಬೇಕು. ಎಂದು ಭಾರತ ದೇಶ ಉದ್ಧಾರ ಆಕೈತಿ ನೀವು ವಿಚಾರ ಮಾಡಿ. ಅಲ್ಲಿ ತಾನ ಬರ್ಬೇಕು, ಅವ ತಾನ ಗಾಡಿ ಹೊಡ್ಕೊಂಡ್ ಬರ್ಬೇಕು, ತಾನ ಕೈಯಾಗ ಪೈಲ್ ಹಿಡ್ಕೋಬೇಕು, ಯಾರ ಏನಾರ ಕೊಟ್ರೆ ತಾನ ತೊಗೋಬೇಕು. ನಮಗೆ ಒಬ್ಬವ MLA ಬರ್ತಾನಂದ್ರೆ ಮುಂದೆ 4 ಕಾರು ಹಿಂದೆ 4 ಕಾರು, ಮತ್ತವ್ರಿಗೆ 0 ಟ್ರಾಫಿಕ್ ಕೊಡ್ಬೇಕು. ಇದು ಎಂತೈತಿ? ಅದಕ್ಕೆ ದೇಶ ಬದಲಾಗಬೇಕಾಗಿತ್ತು, ಭಾರತ ಬದಲಾಗಬೇಕಾಗಿತ್ತು, ಭಾರತಕ್ಕೆ ಬದಲಾವಣೆ ಬರಬೇಕಾಗಿತ್ತು. ಆಶ್ಚರ್ಯ ಅಂದ್ರೆ, ಅಲ್ಲಿ 1943ರಲ್ಲಿ ಮೀಟಿಂಗ್ ನಡೀತೈತಿ, ಅಣುಬಾಂಬನ್ನು ಕಂಡು ಹಿಡಿದಿರ್ತಾರೆ ನೋಡ್ರಿ. ಅವಾಗ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ನಡೆದಾಗ ಅಲ್ಲಿ ಏನು ಚರ್ಚೆ ಆಕೈತಿ ಅಂದ್ರೆ, ಈ ಬಾಂಬಿನ ಪವರ್ ಎಷ್ಟು ಮುಖ್ಯ ಐತೆ ಅಂದ್ರೆ, ಇದನ್ನು ಒಂದು ದೇಶಕ್ಕೆ ಒಗದು ಬಿಟ್ರೆ ದೇಶ ಎಲ್ಲ ಪುಡಿ ಪುಡಿಯಾಗಿ ಸೊಟ್ಟು ಹೋಗಿಬಿಡ್ತೈತೆ ಅಂತ ಹೇಳ್ತಾರೆ. ಈ ದೇಶ ಎಂಥ ಸಾಮರ್ಥ್ಯ ಮಾಡೈತೆ ಅಮೇರಿಕ ಅಂದ್ರೆ, ನಮ್ಮನ್ನು ಎದುರಿಸೋರು ಯಾರು ಇಲ್ಲ ಅಂತ ದೇಶದ ಹಿರಿಯಣ್ಣ, ಪ್ರಪಂಚದ ಹಿರಿಯಣ್ಣ ಅಮೇರಿಕ ಬೀಗ್ತೈತಿ. ಅದ ಸಭಾದಾಗ ಒಬ್ಬ ವ್ಯಕ್ತಿ ಕುಂತ ಎದ್ದು ಹೇಳ್ತಾನೆ, ಈ ಬಾಂಬ್ ಎಲ್ಲ ಕಡೆ ಹಾರ್ತೈತಿ, ಭಾರತ ದೇಶದಾಗ ಒಬ್ಬ ಮುದುಕದಾನ, ಅವನ ಮುಂದೆ ಹಾರೋದಿಲ್ಲ ಅಂತ ಹೇಳ್ತಾನೆ. ನಡೆದ ಕತೆ. ಇದನ್ನು ಮಕ್ಕಳಿಗೆ ನಾವು ಯಾರು ಹೇಳಿಕೊಡಂಗಿಲ್ಲ. ಅವ ಅಂತಾನೆ ಥಿಯೋಡರ್ ರೂಸ್ವೆಲ್ಟ್, ಆ ಮುದುಕನ್ನ ಸಾಯ ಹೊಡ್ಯಾಕೆ ಈ ಬಾಂಬ್ ಯಾಕಬೇಕು? ಹುಡುಗರ ಕೈಯಾಗಿನ ಗನ್ನಿಲೆ ಹೊಡೆದು ಬಿಡ್ತಾರೆ ಅಂತ ಹೇಳ್ತಾನೆ. ಪಟಾಕ್ಷಿ ಹಾರಿಸು ಗನ್ ಇರೋದಿಲ್ಲ, ಆ ಗನ್ನಿಲೆ ಹೊಡೆದು ಬಿಡ್ತಾರೆ. ಇಲ್ಲ, ಅವ ಹಂಗಲ್ಲ. ಬ್ರಿಟಿಷರು ಹೋಗಿ ಆ ದೇಶವನ್ನು ಭಾಳ ಛಿದ್ರ ಮಾಡ್ಯಾರ. ಆದರೂ ಇವತ್ತು ಕೂಡ ಎಷ್ಟು ತ್ಯಾಗದಿಂದ ಸ್ವಾತಂತ್ರ್ಯ ತೊಗೊಳಕತ್ತಾನ ಅಂತಂತಂದ್ರೆ, ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ಕೊಡ್ತಾನ. ಯಾರಾದರೂ ಆತನ ಹೊಡ್ಯಾಕೆ ಬಂದ್ರೆ ಅವ್ರ ಕೈಯಾಗ ಹಾಲು ಬ್ರೆಡ್ ಹಿಡ್ಕೊಂಡು ಅವ್ರು ಪ್ರೀತಿಸ್ತಾನ. ದ್ವೇಷ ಮಾಡೋರ ಮುಂದೆ ಬಾಂಬ್ ಹಾರ್ತವ ಹೊರತು ಪ್ರೀತಿ ಮಾಡೋರ ಮುಂದೆ ಬಾಂಬ್ ಹಾರೋದಿಲ್ಲ. ಅವ ಮಹಾತ್ಮ ಗಾಂಧಿ ಅಂತ ತಿಳ್ಕೊಂಡು ಹೇಳಿದಾಗ
ಥಿಯೋಡೋರ್ ರೂಸ್ವೆಲ್ಟ್ ಅನ್ನೋ ಬಹಳ ಖುಷಿಪಟ್ಟಂತ ಇಂಥವರು ಇದ್ದಾರೆ. ಕೊನೆಗೆ ಐನ್ಸ್ಟೈನ್ ತನ್ನ ಒಂದು ಚರಿತ್ರೆಯಲ್ಲಿ ಬರಿತಾನೆ, ಭಾರತ ದೇಶದಲ್ಲಿ ಎಲುವು, ಕೀಲ, ಚರ್ಮ, ಮೂಳೆ, ಮಾಂಸಗಳಿಂದ ಕೂಡಿದಂಥ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಇದ್ದ ಅಂತ ಮುಂದಿನ ಪೀಳಿಗೆಗೆ ಹೇಳಿದ್ರೆ ಬಹುಶಃ ನಂಬೋದಿಲ್ಲ ಅಂತ ತಿಳ್ಕೊಂಡು ದಂತಕಥೆಯಾದ ಗಾಂಧಿ ಅಂತ ಐನ್ಸ್ಟೈನ್ ಅವನ ಚರಿತ್ರೆಯಲ್ಲಿ ಬರಿತಾನೆ. ಇಂಥ ಗಾಂಧಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು ತನ್ನ ತ್ಯಾಗದಿಂದ, ತನ್ನ ಸಂಯಮದಿಂದ, ತನ್ನಲ್ಲಿರ್ತಕ್ಕಂಥ ಪ್ರಾಮಾಣಿಕತೆಯಿಂದ. ಅದಕ್ಕೊಬ್ಬ ಚುಟುಕುಕಾರ ಬರಿತಾನ, ಗಾಂಧಿ ನಿನ್ನ ಕೈ ಒಳಗಿದ್ದ ಕೋಲು ಮಿಂಚಿಗೂ ತರಿಸಬಹುದಲ್ಲವೇ ಸೋಲು, ಸಾಮ್ರಾಜ್ಯಶಾಹಿಗೂ ಕಲಿಸಿತ್ತು ಬುದ್ಧಿ, ಇದಕ್ಕೆ ಕಾರಣ ನಿನ್ನ ಅಂತರಂಗದ ಶುದ್ಧಿ ಅನ್ನುವಂಥ ಮಾತನ್ನು ಬರಿತಾನೆ. ಯಾರಲ್ಲಿ ಅಂತರಂಗ ಶುದ್ಧಿ ಇರ್ತದೆ ಅವರಿಗೆ ಜಗತ್ತು ಬಾಗ್ತೈತೆ ಅನ್ನೋದಕ್ಕೆ ಗಾಂಧಿನೂ ಕೂಡ ನಮಗೆ ದೊಡ್ಡ ನಿದರ್ಶನವಾಗಿ ನಿಲ್ತಾನೆ. ಗಾಂಧಿನಲ್ಲಿ ಮೈನಸ್ ಇಲ್ಲ ಅಂತ ಹೇಳಬೇಡ್ರಿ, ದೇಶ ವಿಭಾಗ ಆಗೋ ಕಾರಣಕ್ಕೆ ಗಾಂಧಿ ಸ್ವಲ್ಪ ಫೇಲ್ ಮಾಡಿದ, ಒಪ್ಕೊಳ್ಬೇಕು. ಆದ್ರೆ ನಿಮಗೆ ಗೊತ್ತಿರಲಿ, 35 ಮಾರ್ಕಸ್ ತೊಗೊಂಡು ಪಾಸ್ ಆದಂಥ ಗಾಂಧಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂತ ಹೊರತು ಕೋಟು ಬೂಟು ಸೂಟ್ ಹಾಕೊಂಡವರಿಂದ ಬರಲಿಲ್ಲ. ಇದು ಬಹಳ ದೊಡ್ಡ ವಿಚಿತ್ರ ಆಗೈತೆ ನಮಗೆ. ಅವ್ರು ಏನು ಮಾಡಲಿಲ್ಲ. ಅವರು ಎಷ್ಟು ತ್ಯಾಗ ಒಂದು ಗಾಂಧೀಜಿದು ಅಂತಂತಂದ್ರೆ, ಎಷ್ಟು ತ್ಯಾಗ ಅಂದ್ರೆ ಎಲ್ಲಿ ಹೊಡೆದಾಟ ನಡೀಲಿ, ಬಡದಾಟ ನಡೀಲಿ, ಜಲಿಯನ್ ವಾಲಬಾಗ್ ಹತ್ಯಾಕಾಂಡ ಅಂತ ಅವಾಗಾಯಿತು. ಗಾಂಧಿ ಇದ್ದ ಕಾಲದಲ್ಲಿ ಬಹಳ ದೊಡ್ಡ ಹೋರಾಟಗಳಾದವು. ಅಲ್ಲಿ ಒಂದು ಘಟನೆ ನಡೀತೈತಿ. ಗಾಂಧಿ ಮ್ಯಾಗ ಎಷ್ಟು ಪ್ರಾಮಾಣಿಕತೆ ಇತ್ತು ಅಂದರೆ, ಉತ್ತರ ಪ್ರದೇಶದ ಒಂದು ಹಳ್ಳಿ ಭಾಗದ ಒಬ್ಬ ಹೆಣ್ಮಗಳು ಗಾಂಧೀಜಿಯವರ ಭಾಷಣ ಕೇಳಕ್ಕೆ ಬಂದಿರ್ತಾಳೆ. ಛಲೇ ಜಾವ ಚಳವಳಿ ಮಾಡು ಇಲ್ಲವೇ ಮಡಿ, ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಅನ್ನುವಂಥ ಅಜೆಂಡಾದೊಂದಿಗೆ ಆ ಒಂದು ಘೋಷಣೆ ಕೂಗುವಂಥ ಸಂದರ್ಭದೊಳಗೆ ಗಾಂಧಿ ಹೇಳ್ತಾನ, ದೇಶ ನಮಗೆ ಜನ್ಮ ಕೊಟ್ಟೈತಿ, ದೇಶ ದಾಸ್ಯ ಮುಕ್ತವಾಗಬೇಕಾಗೈತಿ, ಬ್ರಿಟಿಷರಿಂದ ಬಿಡುಗಡೆ ಹೊಂದಬೇಕಾಗೈತಿ, ಅದಕ್ಕೆ ಪ್ರತಿಯೊಬ್ಬರು ಈ ದೇಶದಲ್ಲಿ ಹೆಣ್ಣು ಗಂಡು ಭೇದಿಲ್ಲದಂಗೆ ದುಮಕ್ರಿ, ನಿಮ್ಮ ಪ್ರಾಣ ಅದು ಭಾರತ ಮಾತೆಗೆ ತರ್ಪಣ ಆಗಲಿ ಅಂತ ಹೋರಾಟ ಮಾಡಿ ಆತನ ಭಾಷಣ ಮಾಡಿದಾಗ, ಅಂಥ ಸಂದರ್ಭದೊಳಗೆ ಒಬ್ಬ ಹೆಣ್ಮಗಳು ಠಾಕೂರ್ ಅಂತ ಕರೀತಾರೆ. ಈ ಕಡೆ ಗೌಡ್ರ ಅಂತಾರೆ, ಉತ್ತರ ಭಾರತದಾಗ ಠಾಕೂರ್ ಅಂತಾರೆ. ದೊಡ್ಡ ದೊಡ್ಡ ಶ್ರೀಮಂತರಿಗೆ ಠಾಕೂರ್ ಅಂತಾರೆ. ಠಾಕೂರ್ ಮನೆ ಸೊಸಿ ತನ್ನ ಕೊಳ್ಳಾಗಿನ ಬಂಗಾರ ಸಾಮಾನ, ಪಾಟ್ಲಿ, ಬಿಲ್ವಾರ, ತನ್ನ ಬಂಗಾರದ ದಾಗಿನಗಳನ್ನೆಲ್ಲ ಬಿಚ್ಚಿ ಒಂದು ಖರ್ಚಿಪ್ನ್ಯಾಗ ಹಾಕಿ ಖರ್ಚಿಪ್ ತೊಗೊಂಡು ಕಟ್ಟಿ ಒಬ್ಬ ಮನುಷ್ಯನ ಕರಿತಾಳೆ. ಇವನ್ನ ಓಯ್ಪ ಇಂಥ ಊರಿಗೆ ಹೋಗು, ಇಂಥ ಊರಿನ ಗೌಡ್ರ ಸೊಸಿ ನಾನು, ಅವ್ರ ಮನ್ಯಾಗ ಹೋಗಿ ಇವನು ಕೊಟ್ಟು ಬಿಡು, ನಿಮ್ಮ ಸೊಸಿ ಎಲ್ಲಿ ಹೋದ್ಲು ಅಂತ ಕೇಳಿದ್ರೆ ಆಕೆ ಗಾಂಧಿಯ ಮಾತು ಕೇಳಿ ದೇಶಕ್ಕೆ ಸ್ವಾತಂತ್ರ್ಯ ತರೋ ಹೋರಾಟದ ಚಳವಳಿಯಲ್ಲಿ ಧುಮುಕ್ಯಾಳ. ಆಕೆ ಉಳಿದ್ರೆ ದೇಶ ಸ್ವತಂತ್ರ ಆದ್ರೆ ಮನೆಗೆ ಬರ್ತಾಳ, ಇಲ್ಲ ಸತ್ರ ಭಾರತ ಮಾತೆಗೆ ಅರ್ಪಿತಕ್ಕಾಳ ಅಂತ ಇಷ್ಟು ಹೇಳಿಬಿಡು ಅಂದಾಗ ಅವ ಅಂತಾನ, ಇಲ್ಲಿ ಲಕ್ಷಾಂತರ ಮಂದಿ ಕೂಡೀವಿ, ನನಗೆ ನೀವು ಯಾರು ಗೊತ್ತಿಲ್ಲ, ನಿಮಗೆ ನಾ ಯಾರು ಗೊತ್ತಿಲ್ಲ, ಗಾಂಧಿ ಭಾಷಣ ಕೇಳಕ್ಕೆ ನಾನೂ ಬಂದೀನಿವ್ವ, ನೀವು ಬಂದಿರಿ, ನನ್ನಂಥ ಅಪರಿಚಿತ ಮನುಷ್ಯನ ಕೈಯಾಗ ಬೆಲೆ ಬಾಳುವಂಥ ಬಂಗಾರದ ಸಾಮಾನು ಕೊಡ್ತೀರಲ್ಲ, ಯಾವ ಗ್ಯಾರಂಟಿ ಮೇಲೆ ಕೊಡ್ತೀರಂದ್ರೆ ಆಕೆ ಹೇಳ್ತಾಳಂತ, ನೀ ಯಾರು ನನಗೆ ಗೊತ್ತಿಲ್ಲ, ನಾ ಯಾರು ನನಗೆ ಗೊತ್ತಿಲ್ಲ, ಆದ್ರೆ ನೀ ತಲೆ ಮ್ಯಾಗ ಹಾಕ್ಕೊಂಡಂಥ ಗಾಂಧಿ ಟೊಪಿಗೆ ನೀವೊಬ್ಬ ಪ್ರಾಮಾಣಿಕ ಮನುಷ್ಯ ಅಂತ ಹೇಳಕತ್ತೈತಿ, ಅದಕ್ಕೆ ನಿನ್ನ ಕೈಯಾಗ ಕೊಟ್ಟಿ ನನಗೆ. ಎಂಥ ಅದ್ಭುತ ಮಾತು. ಟೊಪಿಗೆ ನೋಡಿ ಬೀಗತನ ಮಾಡಿದವ್ರದಾರ, ಹೆಗಲ ಮ್ಯಾಗಿನ ವಸ್ತ್ರ ನೋಡಿ ಬೀಗತನ ಮಾಡಿದವ್ರದಾರ, ಹಕ್ಕೋಳು ಬಟ್ಟಿ ನೋಡಿ ಬೀಗತನ ಮಾಡಿದವ್ರದಾರ, ಅಷ್ಟು ಚಲೋ ಬದುಕಿದವ್ರದಾರ. ಈಗ ಬದುಕ್ರಪ್ಪ ನೋಡೋಣ. ಈಗ ಎಲ್ಲಾರನ್ನೂ ಆ ಕಡೆ 4 ಮಂದಿ ಕೂಡಿಸಿ, ಈ ಕಡೆ 4 ಮಂದಿ ಕೂಡಿಸಿ ಸಬ್ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗಿ ಹೆಬ್ಬೆಟ್ಟು ಕೊಟ್ಟು ಹೆಬ್ಬೆಟ್ಟು ಒತ್ತಿ ಸಹಿ ಮಾಡಿದ್ರು 3 ತಿಂಗಳದ ಫೇಲ್ ಅಕ್ಕ. ಇದು ಈಗಿನ ಕಾಲ. ಅವತ್ತ ಗಾಂಧಿ ಕಾಲ ಹೆಂಗಿತ್ತು ಅಂದ್ರೆ, ಬರೀ ಖರ್ಚಿಪ್ನ್ಯಾಗ ಹೆಣ್ಮಗಳು ಬಂಗಾರ ಸಾಮಾನು ಕೊಟ್ಬಿಟ್ರೆ ಓದು ಮುಟ್ಟಿಸಿಬಿಟ್ನಂತ. ಅದೇ ಅಂತ ಆತ್ಮವಿಶ್ವಾಸ, ಅದೇ ಅಂತ ಅಂದರೆ ಭಾರತ ದೇಶದಲ್ಲಿ ಒಂದು ಕಾಲಕ್ಕೆ ಪ್ರಾಮಾಣಿಕತೆ ಭಾಳಿತ್ತು. ಇವತ್ತು ದುರಂತ ಅಂದ್ರೆ ಪ್ರತಿಯೊಂದು ಕ್ಷೇತ್ರಗಳು ನಮ್ಮ ದೇಶದಲ್ಲಿ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ಯಾಡಕತ್ತವ. ಅದಕ್ಕೆ ಇವತ್ತು ಪ್ರತಿಯೊಬ್ಬರು ಭ್ರಷ್ಟಾಚಾರ ಅನ್ನುವಂಥ ಪಿಡುಗಿನಿಂದ ಹೊರಗೆ ಬರಬೇಕಾಗೈತಿ. ಮೊದಲು ನಮಗೆ ದೇಶ ಮುಖ್ಯ, ಎರಡನೇದ್ದು ನಮಗೆ ಧರ್ಮ ಮುಖ್ಯ. ಮೊದಲನೇದ್ದು ಭಾರತ, ಎರಡನೇದ್ದು ನಮ್ಮ ಧರ್ಮ. ದೇಶ ಉಳಿದ್ರೆ ನಾವು ಉಳಿತೀವಿ, ದೇಶ ಹಾಳಾದ್ರೆ ನಾವು ಹಾಳಾಕೀವಿ ಅನ್ನುವಂಥ ಸತ್ಯವನ್ನು ಭಾರತೀಯರು ತಿಳ್ಕೋಬೇಕು. ಅದಕ್ಕೆ ಭಾರತ ದೇಶದೊಳಗೆ ಇರೋರೆಲ್ಲರೂ ಹಿಂದೂಗಳ ಅಲ್ಲ, ಭಾರತೀಯರದೀವಿ ನೋಡಿ. ಹಿಂದೂಗಳ ಇಲ್ಲ ನಾವೆಲ್ಲರೂ. ಹಿಂದೂಸ್ತಾನದಾಗ 2% ಮಾತ್ರ ಹಿಂದೂಗಳು ಸಿಗ್ತಾರೆ. ಉಳಿದವರೆಲ್ಲ ನಾವು 98% ಬೇರೆ ವರ್ಗದಿಂದ ಬಂದವರದೀವಿ. ಬೌದ್ಧರದೀವಿ, ಚಾರ್ವಾಕರದೀವಿ, ಸಿಖ್ರದೀವಿ, ಲಿಂಗಾಯತರದೀವಿ, ಕುರುಬರದೀವಿ, ಬುಡಕಟ್ಟು ಜನಾಂಗದವರದೀವಿ. ಇವರೆಲ್ಲರೂ ಕೂಡ್ತೀವಿ. ನಿಮಗೊಂದು ಕೊನೆ ಘಟನೆ ಹೇಳಿ ನಾನು ಮುಗಿಸೋಕೆ ಇಚ್ಛೆಪಡ್ತೀನಿ. ಈಗ ಸದ್ಯ ನೀವು ವಿಜಾಪುರದ ಓಣಿಗಳದಾವ, ಇಬ್ರಾಹಿಂಪುರ ಅಂತ ಕರಿತೀರಿ, ಗುರುಪಾದೇಶ್ವರ ನಗರ ಅಂತ ಕರಿತೀರಿ. ಗುರುಪಾದೇಶ್ವರ ನಗರದವರು ಬಿಜಾಪುರ ಬಸ್ ಸ್ಟ್ಯಾಂಡ್ನಾಗ ನಿಂತಾಗ ನೀವು ಎಲ್ಲಿಯವರು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ನಾವು ಗುರುಪಾದೇಶ್ವರ ನಗರದವ್ರಿ ಅಂತ ಹೇಳ್ತೀರಿ. ನೀವು ಗುರುಪಾದೇಶ್ವರ ನಗರದವ್ರು ಅಂತೀರಿ, ಆದರೆ ಗುರುಪಾದೇಶ್ವರ ನಗರದಾಗ ನಾವು ಲಿಂಗಾಯತರು, ನಾವು ಜೈನರು, ನಾವು ಬಣಿಜ್ಗಾರ ಅಂತ ಹೇಳೋದಿಲ್ಲ. ಹೇಳ್ತೀರನ್ನಿಲ್ಲ, ಗುರುಪಾದೇಶ್ವರ ನಗರದವ್ರು ಅಂತ ಹೇಳ್ತೀರಿ. ಅದ ಗುರುಪಾದೇಶ್ವರ ನಗರದವರು ವಿಜಾಪುರ ಬಸ್ ಸ್ಟ್ಯಾಂಡ್ನಾಗ ನಿಂತಾಗ ಏನು ಹೇಳಿದ್ರಿ? ವಿಜಾಪುರದ ಗುರುಪಾದೇಶ್ವರ ನಗರದವ್ರಿ ಅಂತೀವಿ. ಇದ ಗುರುಪಾದೇಶ್ವರ ನಗರದವರು ಬೆಂಗಳೂರು ಬಸ್ ಸ್ಟ್ಯಾಂಡ್ನಾಗ ನಿಂದಿರ್ತಾರೆ. ಹೌದಾ? ಅವಾಗ ಯಾರ ಕೇಳ್ತಾರೆ, ನೀವು ಎಲ್ಲಿಯವರು? ಗುರುಪಾದೇಶ್ವರ ನಗರ. ಹೊತ್ತು ವಿಜಾಪುರದವ್ರಿ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ವಿಜಾಪುರದವ್ರಿ ಅಂತ ಹೇಳ್ತೀರಿ.
ಇದ ಗುರುಪಾದೇಶ್ವರ ನಗರದವರು ಬೆಂಗಳೂರು ಬಸ್ ಸ್ಟ್ಯಾಂಡ್ ಬಿಟ್ಟು ದಿಲ್ಲಿ ರೈಲ್ವೆ ಸ್ಟೇಷನ್ ನಿಂದಿರ್ತಾರೆ. ನೀವು ಎಲ್ಲಿಯವ್ರಿ ಅಂತ ಕೇಳಿದ್ರೆ ವಿಜಯಪುರನೂ ಹೋತು, ಬೆಂಗಳೂರು ಹೋತು, ನಾವು ಕರ್ನಾಟಕದವ್ರಿ ಅಂತ ಹೇಳಿ. ಇದ ಗುರುಪಾದೇಶ್ವರ ನಗರದವರು ಆಸ್ಟ್ರೇಲಿಯಾದಾಗೋ ಸಿಡ್ನಿಯಾಗೋ ಎಲ್ಲೇ ಭೇಟಿ ಹಾಕಾರ. ಅಲ್ಲಿ ಭೇಟಿ ಆದಂಥ ಸಂದರ್ಭದೊಳಗೆ ಅವ್ರು ಕೇಳ್ತಾರೆ ಎಲ್ಲಿಯವ್ರು ಅಂತ ಕೇಳಿದ್ರೆ ಗುರುಪಾದೇಶ್ವರ ನಗರಕ್ಕೂ ಮೊದಲು ಹೋಗಿರ್ತೈತಿ, ವಿಜಯಪುರಕ್ಕೂ ಮುಚ್ಚೆ ಹೋಗಿಬಿಟ್ಟಿರ್ತೈತಿ, ಬೆಂಗಳೂರು ಮರೆತ ಹೋಗಿಬಿಟ್ಟಿರ್ತೈತಿ, ಕರ್ನಾಟಕನೂ ಹೋಗೇ ಬಿಟ್ಟಿರ್ತೈತಿ, ದಿಲ್ಲಿನೂ ಹೋಗಿಬಿಟ್ಟಿರ್ತೈತಿ. ಅವಾಗ ನೀವು ಯಾರು ಅಂತ ಕೇಳಿದ್ರೆ ನಾವು ಭಾರತದವ್ರಿ, ನಾವು ಇಂಡಿಯಾದವ್ರು ಅಂತ ಹೇಳ್ತೀವಿ. ಆದ್ರೆ ಇಂಡಿಯಾದವ್ರು ಅನ್ನುವಂಥದ್ದು ಹೊರದೇಶದಲ್ಲಿ ನಿಂತು ಕೇಳಿದಾಗ ದೇಶದ ಹೆಸರು ಹೇಳಿದೇವೆ ಹೊರತು ನಾವು ವಿಜಯಪುರ ಗುರುಪಾದೇಶ್ವರ ನಗರದವ್ರಿ, ನಾವು ಬಣಿಜಿಗೆ ದಿನ 3 ಹೊತ್ತು ಪೂಜೆ ಮಾಡ್ಕೊತೀವ್ರಿ. ಇಲ್ಲ, ಬರೋದ ಇಲ್ಲದ ಬಾಯಾಗ ಏನು ಬರ್ತೈತಿ? ಭಾರತ 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 ಅಂತ ಬರ್ತೈತಿ. ಅಂದ್ರೆ ಭಾರತ ದೇಶದಾಗಿರೋರೆಲ್ಲರೂ ಭಾರತೀಯರು, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಹೂಗಳಂತೆ ಮತಗಳು ಸುಗಂಧ ಬೀರಲಿ. ಭೇದ ಭಾವ ಪ್ರಭು ನಮ್ಮಲ್ಲಿ ದೂರ ಮಾಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ಬಸವಪ್ರಭು ನಿನ್ನ ಹೃದಯ ಧ್ಯಾನದಲ್ಲಿ ಸದಾವಕಾಲ ಹಸಿರಾಗಿರಲಿ ಅಂತೇಳಿ ಒಬ್ಬ ಸೂಫಿ ಇಬ್ರಾಹಿಂ ಸುತಾರ್ ಅಂತವ್ರು ಬರೀತಾರೆ. ಅಂದ ಮೇಲೆ ಬಹುಶಃ ನಮ್ಮ ಗುರು, ನಮ್ಮ ಧರ್ಮ ನಮ್ಮ ಹೊಚ್ಚಲದೊಳಗಿರಲಿ. ದೇಶದ ವಿಷಯ ಬಂದಾಗ ನಾವು ಭಾರತೀಯರಾಗಿರಲಿ. 73 ವರ್ಷಗಳನ್ನು ಕಳೆದೇವೆ, 73ನೇ ಸ್ವತಂತ್ರ ಧ್ವಜಾರೋಹಣ ಮಾಡಿದ್ದೇವೆ. ಸ್ವಾತಂತ್ರ್ಯ ಯಾರಿಗೆ ಬಂತು? ಸ್ವಾತಂತ್ರ್ಯ ಅದು ಪೊಲೀಸರು ಬೂಟಿಗೆ ಬಂತು, ಸ್ವಾತಂತ್ರ್ಯ ಲಾಟಿಗೆ ಬಂತು ಸ್ವಾತಂತ್ರ್ಯ ಅನ್ನುವಂಗಾಗೈತಿ. ಅದಕ್ಕೆ ಸ್ವಾತಂತ್ರ್ಯ ಅಂದರೆ ಗಾಂಧಿ ಹೇಳಿದ ಮಧ್ಯರಾತ್ರಿ 12 ಗಂಟೆಗೆ ಒಬ್ಬ ಹೆಣ್ಮಗಳು ಕಚ್ಚಿ ಹಾಕ್ಕೊಂಡು ನೀರು ತರಕ್ಕೆ ಹೋಗ್ಬೇಕು ಅಂದಾಗ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾನೆ. ಬಹುಶಃ ಹಂಗೇನಾರು ಇವತ್ತಿನ ಕಾಲದಾಗ ಆಗಿಬಿಟ್ರೆ ಅನಾಹುತಗಳಕ್ಕವ. ಬಹುಶಃ ಗಾಂಧಿಯ ಕನಸಿನ್ನು ನನಸಾಗಿಲ್ಲ. ಅದಕ್ಕೆ ಸ್ತ್ರೀಯರನ್ನು ಗೌರವಿಸೋಣ, ಭಾರತೀಯರನ್ನು ಗೌರವಿಸೋಣ, ಮುಸಲ್ಮಾನರನ್ನು ಗೌರವಿಸೋಣ, ಕ್ರಿಶ್ಚಿಯನ್ನರನ್ನು ಗೌರವಿಸೋಣ, ಇಸ್ಲಾಮದವರನ್ನು ಗೌರವಿಸೋಣ, ಜೈನರನ್ನು ಪ್ರೀತಿಸೋಣ, ಲಿಂಗಾಯತರನ್ನು ಪ್ರೀತಿಸೋಣ. ನಮ್ಮ ಧರ್ಮದ ಮೇಲೆ ನಿಷ್ಠೆ ಇರಲಿ, ಪರಧರ್ಮದ ಮೇಲೆ ಪ್ರೀತಿ ಇರಲಿ, ದೇಶದ ಬಗ್ಗೆ ಬಂದಾಗ ನಮ್ಮಲ್ಲಿ ಒಗ್ಗಟ್ಟಿರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ವಾತಂತ್ರ್ಯೋತ್ಸವ ಅನ್ನೋ ಸಲುವಾಗಿ, ಸ್ವತಂತ್ರ ಭಾರತ ಅನ್ನೋ ಸಲುವಾಗಿ 73 ವರ್ಷ ಆಯಿತು ನಮ್ಮ ಭಾರತ ಧ್ವಜ ಹಾರಿಸಕತ್ತು. ಮತ್ತು ಇದ್ರ ಬಗ್ಗೆ 4 ಮಾತು ಹೇಳಿಲ್ಲ ಅಂದ್ರೆ ನಮ್ಮಂಥ ಸ್ವಾಮಿಗಳ ಕರ್ತವ್ಯಕ್ಕೆಲ್ಲೋ ಧಕ್ಕೆ ಮಾಡ್ತೀವಿ ಅಂತೇಳಿ ಇದು ಒಂದು ಮತ್ತೆ ಕಲ್ಯಾಣದ ಭಾಗ ಅಂತ ತಿಳ್ಕೊಂಡ ಹೇಳಿನೇ ಹೊರತು ಮತ್ಯಾವುದೋ ಅಲ್ಲ ಅಂತ ತಿಳ್ಕೊಬೇಡ್ರಿ. ಮತ್ತೆ ನಾಳೆ ಬಸವಣ್ಣ, ಚನ್ನಬಸವಣ್ಣ ಪ್ರಭು ಯಥಾ ಪ್ರಕಾರವಾಗಿ ಮತ್ತೆ ಪ್ರವಚನದಲ್ಲಿ ಓತಪ್ರೋತವಾಗಿ ಹರಿತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತೇನೆ. ಧನ್ಯವಾದ. ಶರಣ.